ಒಂದು ಕ್ಯಾಬ್ ಡ್ರೈವರ್ ಗೆಟಪ್ ಇದೆ, ಹಳ್ಳಿ ಹುಡುಗನ್ ಗೆಟಪ್ ಇದೆ, ಒಂದು ಡಾನ್ ಗೆಟಪ್ ಇದೆ, ಒಂದು ಸರ್ವರ್ ಗೆಟಪ್ ಇದೆ, ಒಬ್ಬ ಗಾರ್ಬೇಜ್ ಹುಡುಗನ್ ಗೆಟಪ್ ಇದೆ. ಆ ಕ್ಯಾರೆಕ್ಟರ್ ಆರ್ಕ್ನ ಅಚೀವ್ ಮಾಡ್ಬೇಕಾದ್ರೆ ಯುವ ಅವರು ಬಹಳ ಮುಖ್ಯ ಆಗ್ತಾರೆ ಆ ವಿಚಾರಕ್ಕೆ. ಅವ್ರ ಇನ್ನೋಸೆನ್ಸ್ ತುಂಬಾ ಮುಖ್ಯ ಆಗುತ್ತೆ ಅಂತ. ಈ ಕ್ಯಾರೆಕ್ಟರ್ದು ಒಂದು ಚಿಕ್ಕದಾಗಿ ಹೇಳ್ತೀನಿ, ಅವ್ನಿಗೆ ಏನು ಬೇಡ, ಜೀವನದಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಷ್ಟೆ. ಕನ್ನಡ ಅಂದ್ರೆ ಎಲ್ಲೊಂದ್ ಕಡೆ ಜಾಕಿಲಿ ಅಪ್ಪು ಸರ್ದೊಂದು ಆ ಟೈರ್ ಓಡಿಸ್ಕೊಂಡು ಬರೋವಂಥದ್ದು, ಅದನ್ನ ತುಂಬಾ ಜನ ಕಂಪೇರ್ ಮಾಡಿ ಮಾತಾಡ್ತಿರೋವಂಥದ್ದು. ಕಥೆಯಲ್ಲಿ ಅದಕ್ಕೊಂದು ಕಾರಣ ಇದೆ. ಎಸ್ಪೆಷಲಿ ಒಂದು ಗನ್ ಇಟ್ಕೊಂಡು ಬರ್ತೀನಿ ಅನ್ನೋದಕ್ಕೆ ಕಾರಣ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಆಕ್ಷನ್ ಅಲ್ಲಂತೂ ನಮ್ ಚಿಕ್ಕಪ್ಪ ಮೇನ್ ಇನ್ಸ್ಪಿರೇಷನ್. ನಮ್ಮ ಅಶ್ವಿನಿ ಆಂಟಿ ಇವತ್ತು ನಿಂತ್ಕೊಂಡು ಈ ಸಿನಿಮಾ ಮಾಡ್ತಿರೋದೇ ನನ್ಗೆ ಅಫ್ಕೋರ್ಸ್ ಮೇನ್ ಸ್ಟ್ರೆಂತ್ ಇರೋದು ಈ ಸಿನಿಮಾಗೆ. ನೇಚರ್ ಆಫ್ ವರ್ಕ್ ಹೆಂಗಿರುತ್ತೆ ಅಂತ ಏನ್ ಗೊತ್ತಾ, ಈ ಸಿನಿಮಾಲಿ ಒನ್ ಆಫ್ ದ ಬೆಸ್ಟ್ ಪಾಯಿಂಟ್ಸೇ ಅದು. ಎಷ್ಟು ಫೈಟ್ ಇದೆ ಸರ್? 6 ಫೈಟ್ ಇದೆ. ಅದರಲ್ಲಿ ಒಂದು ಫೈಟ್ ನನಗೆ ಪರ್ಸ್ನಲಿ ಇಷ್ಟ ಆಗೋ ಫೈಟು. ಸಿಕ್ಕಾಬಟ್ಟೆ ಇಮೋಷನ್ ಇದೆ ಫೈಟ್ ಅಲ್ಲಿ. ಇನ್ಫ್ಯಾಕ್ಟ್ ಓಂ ಸಿನಿಮಾಲು ನೋಡಿರ್ತೀರಾ, ಓಂ ಸಿನಿಮಾಲು ಕೊನೆಯಲ್ಲಿ ಅವ್ರು ಕೇಳೋ ಪ್ರಶ್ನೆ ಇದೆ, 2ನೇ ಸಿನಿಮಾಗೆ ಇಬ್ಬರು ನಾಯಕರು, ಏನ್ ವಿಶೇಷ ಇವ್ರಿಬ್ಬರದು? ಏನು ನಿಮ್ಮ ಟೀಮಲ್ಲಿ ಇನ್ನೂ ಏನು ಬಿಟ್ಕೊಡ್ತಾ ಇಲ್ಲ ವಿಷಯಕ್ಕೆ? ಹೌದಾ, ಸರಿ ಬಿಡಿ, ನಾನು ಏನ್ ಹೇಳಲ್ಲ. ಹಂಗೆ ನೀವು ಬಿಟ್ಕೊಡಿ ಅಂತ ಎಲ್ಲಾ ಕಡೆ ಫ್ಯಾನ್ಸ್ ಅಣ್ಣ ಡ್ಯಾನ್ಸ್ ಸಿಕ್ಕಾಪಟ್ಟೆ ಮಾಡಿ ಅಣ್ಣ, ಫೈಟ್ ಸೂಪರ್ ಆಗಿ ಮಾಡಿ ಅಣ್ಣ, ಜಾಸ್ತಿ ಫೈಟ್ಸ್ ಇದೆಯಾ, ಜಾಸ್ತಿ ಸಾಂಗ್ಸ್ ಇದೆಯಾ, ಜಾಸ್ತಿ ಡ್ಯಾನ್ಸ್ ಮಾಡ್ತಿದ್ದೀರಾ, ಅಂಡ್ ಅಫ್ಕೋರ್ಸ್ ಅಪ್ಪು ಬಾಸ್ ತರ ಮಾಡ್ತೀರಾ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಮುತ್ತು ಇದ್ದಾರೆ. ಯಾರು ಮುತ್ತು ಅಂದ್ರ ನಮ್ಮ ಯಕ್ಕ ಮುತ್ತು ಅಂಡ್ ಯುವರಾಜ್ ಕುಮಾರ್ ಸರ್. ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ತುಂಬಾ ದೊಡ್ಡ ನಿರೀಕ್ಷೆ, ತುಂಬ ದೊಡ್ಡ ಭರವಸೆ, ಎಲ್ಲವೂ ಇರುವಂಥ ಸಿನಿಮಾ ಯಕ್ಕ 18ಕ್ಕೆ ಬರ್ತಿರೋದು. ಮತ್ತು ತುಂಬ ದಿನಗಳಾದಮೇಲೆ ನಿಮ್ಮ ಜೊತೆಗೆ ಒಂದು ಮಾತುಕತೆ ಮಾಡುವಂಥ ಒಂದು ಸಮಯ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕ್ಷಣಕ್ಕೆ. ಯಕ್ಕ ಈ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿರೋ ಬ್ಯಾಂಗಲ್ ಬಂಗಾರಿವರೆಗೂ ಈ ಮೂಮೆಂಟ್ ಹೇಗೆ ಫೀಲ್ ಆಗ್ತಿದೆ ಅಂತ? ಏನು ಹೇಳ್ಬೇಕು ನಿಜವಾಗ್ಲೂ ಗೊತ್ತಾಗ್ತಿಲ್ಲ, ಬಟ್ ಸಖತ್ ಖುಷಿಯಾಗಿದೆ. ಎಸ್ಪೆಷಲಿ ಇವಾಗ ಅಂದರೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಿಟ್ ಆದ್ಮೇಲಂತೂ ಎಲ್ಲಿ ನೋಡಿದ್ರು ಅದೇ ಹಾಡು. ಲೈಕ್ ನನಗೂ ನನ್ನ ಕಸಿನ್ಸಿಂದಾಗಲಿ, ಫ್ರೆಂಡ್ಸಿಂದಾಗಲಿ, ಫ್ಯಾನ್ಸಿಂದ ಪ್ರತಿಯೊಬ್ಬರು ಏನೋ ಒಂದು ರೀಲ್ ಮಾಡ್ತಾರೆ, ಅಥವಾ ಅಲ್ಲಿ ಅವ್ರ ಮನೆ ಹತ್ರ ನಡೆದಿರೋ ಮದುವೆ ಆಗಲಿ ಅಲ್ಲಿ ಹಾಕಿರೋ ಸಾಂಗ್ಸ್ನ ಅದ್ರದ್ದು ವೀಡಿಯೋಸ್ ಮಾಡ್ಬಿಟ್ಟು ಕಳಿಸ್ತಾ ಇರ್ತಾರೆ. ಸಖತ್ ಖುಷಿ ಆಯ್ತು. ಅಂದರೆ ಇವತ್ತು ಒಂದು ಹಾಡನ್ನ ಲೈಕ್ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಿರೋದು ನೋಡಿದ್ರೆ ತುಂಬ ಖುಷಿ ಆಯ್ತು. ಚಿಕ್ಕ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡ್ತವ್ರೆ, ಮದುವೆಗಳೆಲ್ಲ ಹಾಕ್ತಿದ್ದಾರೆ. ಲೈಕ್ ಎಷ್ಟೊಂದು ನಮ್ಮ ಅಮ್ಮ ಅವ್ರ ಫ್ರೆಂಡ್ಸು, ಲೈಕ್ ಇವತ್ತು ಬೆಳಗ್ಗೆನೆ ನಮ್ಮ ಅಮ್ಮ ಹೇಳ್ತಿದ್ರು, ಅವರು ಡೈಲಿ ಮಾರ್ನಿಂಗ್ ಯೋಗ ಹೋಗ್ತಾರೆ. ಅವರೆಲ್ಲ ಜನರಲ್ ಆಗಿ ಅವ್ರು ಒಂದಿಷ್ಟು ಸ್ಮಾಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ಯೋಗದಲ್ಲೂ. ಬಟ್ ಇವತ್ತು ಹೇಳಿದ್ರು ಎಲ್ಲರೂ ಬಂದು ಮಾತಾಡ್ತಾರೆ, ಇಲ್ಲ ನಿಮ್ಮ ಮಗನ ಹಾಡು ನೋಡಿದೆ, ಬ್ಯಾಂಗಲ್ ಬಂಗಾರಿ ಸಾಂಗು, ನಾವೆಲ್ಲರೂ ರೀಲ್ಸ್ ಮಾಡಿದ್ದೀವಿ ಅಂತ. ಸೊ ನಮ್ಮ ಅಮ್ಮಂಗೂ ಅಷ್ಟು ಖುಷಿ ಆಯಿತು. ಒಂಥರ ಒಂದು ಒಳ್ಳೆ ಖುಷಿ ವಾತಾವರಣ, ಒಂದು ಮಜಾ ಅಂತೂ ಏನು ಸಿನಿಮಾಲಿ ನೀವು ನೋಡ್ಬೋದು. ಈ ಸಾಂಗಲ್ಲಿ ಚಿಕ್ಕದಾಗಿ ನೋಡಿದ್ದೀರಾ, ಆ ಮಜಾ ಇವತ್ತು ನಮ್ಮೆಲ್ರಿಗೂ ಕೊಡ್ತಾ ಇದೆ. ಆ್ಯಂಡ್ ದ ವೈಬ್ ಒಂದು ಫೋಟೋಶೂಟಿಂದನೇ ಶುರು ಆಯಿತು. ಆ ಒಂದು ರಾನೆಸ್ ಇದು ಅಂದರೆ ಒಂದು ತುಂಬ ದೊಡ್ಡ ನಿರೀಕ್ಷೆ ಇದೆ, ಒಂದು ದೊಡ್ಡ ಅಭಿಮಾನಿ ಬಳಗಕ್ಕೆ, ದೊಡ್ಡ ಮನೆ ಅಭಿಮಾನಿ ಬಳಗಕ್ಕೆ ಒಂದು ತುಂಬ ನಿರೀಕ್ಷೆ ಇದೆ. ಇದೇನೋ ಆಗುತ್ತೆ ಅಥವಾ ಆಗಬೇಕು ಅನ್ನೋ ಒಂದು ತುಂಬ ಗಾಢವಾಗಿ ಆಗಲೇಬೇಕು ಅನ್ನೋದು ಒತ್ತಾಯನೂ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಒಂದು ಇನ್ಸ್ಟೆಂಟ್ ಅಂತಲೇ ಹೇಳ್ಬೋದು. ಆ ಕಡೆ ಉತ್ತರಾಖಂಡ ಅವ್ರದ್ದೊಂದು ಇದಾಗಿತ್ತು, ಸಡನ್ಲಿ ಸ್ಟಾರ್ಟೆಡ್ ಇದು. ಆಮೇಲೆ ಇಷ್ಟು ಸ್ಪೀಡಾಗಿ ಸಿನಿಮಾ ಆಗ್ತಾ ಇರೋದು, ತುಂಬ ದೊಡ್ಡ ಪಾಸಿಟಿವ್ ವೈಬ್ ಹಿಂಗೆ ಸುತ್ತಕೊಂಡಿದೆ ಅದ್ರ ಸುತ್ತನೂ. ಸೊ ಇದ್ರ ಬಗ್ಗೆ ಹೇಳಿದ್ರೆ ಲೈಕ್ ಈ ಸಿನಿಮಾಲ್ಲಿ ಮೊದಲನೇದಾಗಿ ಅಫ್ಕೋರ್ಸ್ 3 ಪ್ರೊಡಕ್ಷನ್ ಹೌಸ್ ಸೇರಿರೋದು, ಅದಂತೂ ತುಂಬ ಒಳ್ಳೆ ವಿಷಯ. ಆ್ಯಂಡ್ ಯಾಕಂದ್ರೆ ಯಾವಾಗಲೂ ಒಂದೇ ಬಿಲ್ಡಿಂಗಲ್ಲಿ 3 ಜನ ಇರೋದು, ಪ್ರತಿಯೊಂದು ವಿಷಯ, ಪ್ರತಿಯೊಂದು ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡೋರು. ಆ್ಯಂಡ್ ಇವತ್ತು ಒಟ್ಟಿಗೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಅದು ಸಖತ್ ಸಂತೋಷ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಈ ಸಿನಿಮಾ ನನಗೆ ಲೈನ್ ಕೇಳಿದ ತಕ್ಷಣನೇ ನನಗೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗ್ಬಿಡ್ತು. ಮುತ್ತು ಕ್ಯಾರೆಕ್ಟರ್ ಏನಿದೆ ಸಿನಿಮಾದಲ್ಲಿ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಯಾಕಂದರೆ ಆ ಕ್ಯಾರೆಕ್ಟರ್ ವೇರಿಯೇಷನ್ಸ್ ತುಂಬ ಚೆನ್ನಾಗಿದೆ. ಅಂದರೆ ಸಿಕ್ಕಾಬಟ್ಟೆ ಮಜಾ ಮಾಡ್ತಾನೆ, ಅಷ್ಟೇ ಇಮೋಷ್ನಲ್ಲು, ಅಷ್ಟೇ ರಾ ಕ್ಯಾರೆಕ್ಟರು, ಲೈಕ್ ಸಿಕ್ಕಾಬಟ್ಟೆ ಮಜಾ ಇದೆ. ಸೊ ಇದನ್ನೆಲ್ಲ ನೋಡ್ತಾ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ರೋಹಿತ್ ಸರ್ ಮತ್ತು ಅವ್ರ ಟೀಮ್ದು ಪ್ಲ್ಯಾನಿಂಗ್ ಏನಿದೆ ಅದು ಮಾತ್ರ ತುಂಬ ನೀಟಾಗಿ ಮಾಡ್ಕೊಂಡ್ರು ಈ ಸಿನಿಮಾಗೆ. ಸೊ ಅದಕ್ಕೆ ನಮಗೆ ಕಾನ್ಫಿಡೆನ್ಸ್ ಏನಿತ್ತು ಅಂದರೆ ಮುಹೂರ್ತದ ದಿವಸನೇ ರಿಲೀಸ್ ಡೇಟ್ ಅನೌನ್ಸ್ ಮಾಡೋಣ ಅಂತ. ಯಾಕಂದರೆ ನಾವು ಟೈಮ್ ಲೈನ್ ನೋಡಿದ ಪ್ರಕಾರ ನಮ್ಗೆ ಎಷ್ಟು ದಿನ ಶೂಟ್ ಬೇಕು, ಪೋಸ್ಟ್ ಪ್ರೊಡಕ್ಷನ್ ಎಷ್ಟು ಟೈಮ್ ಬೇಕಾಗುತ್ತೆ, ಪ್ರತಿಯೊಂದು ನೋಡಿಕೊಂಡು ರಿಲೀಸ್ ಡೇಟ್ ಹಾಕಿದ್ವಿ. ಬಟ್ ಕೆಲವು 1-2-3 ಡಿಲೇಯಿಂದ ಒಂದು ತಿಂಗಳು ಮುಂದಕ್ಕೆ ಹೋದ್ವಿ ಅಷ್ಟೇ. ಬಟ್ ಟೀಮ್ ವರ್ಕ್ ಅನ್ನೋದು ಏನಿದೆ, ಲೈಕ್ ಹೆಂಗೆ 3 ಪ್ರೊಡಕ್ಷನ್ ಹೌಸ್ ಸೇರಿದ್ರು ಅದೇ ಥರ ಪ್ರತಿಯೊಬ್ಬರು ನಾವು ಟೀಮಲ್ಲಿ ಒಟ್ಟಿಗೆ ಸೇರಿದ್ಕೆ ಇವತ್ತು ಇಷ್ಟು ಪೇಸಲ್ಲಿ ಇಷ್ಟು ಚೆನ್ನಾಗಿ ಈ ಪಿಕ್ಚರ್ನ ಮುಗಿಸಿದ್ದೀವಿ.
ನಾನು ಅವಾಗಲೇ ಬೆಳಗ್ಗೆ ಬಂದಾಗಲೇ ಅಂದ್ಕೊಂಡೆ, ಅಂದರೆ ವಜ್ರೇಶ್ವರಿ ಆಫೀಸ್ ಅಥವಾ ವಜ್ರೇಶ್ವರಿ ಕಂಬೈನ್ಸ್ ಅಂದರೆ ಗಾಂಧಿನಗರದಲ್ಲಿ ಇವತ್ತಿಗೂ ಸಿನಿಮಾ ನಿರಂತರವಾಗಿ ಹೋಗ್ತಾ ಇರೋದು ಇದೊಂದು ಜಾಗ ಮಾತ್ರ. ನಾನು ಅದೇ ಅಂದರೆ ಏನು ಪವರ್ ಗುರು, ಏನು ಆ್ಯಂಬಿಯನ್ಸ್ ಇದು, ಏನು ಆರ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು. ಫಸ್ಟ್ ವಜ್ರೇಶ್ವರಿ, ಅದರ ಮೇಲೆ ಜಯಣ್ಣ ಫಿಲಮ್ಸು, ಆ್ಯಂಡ್ ಒಬ್ಬೊಬ್ಬರದ್ದು ಒಂದೊಂದು ಸಾಧನೆ. 80-90 ಸಿನಿಮಾ ಆ ದೊಡ್ಡ ಮನೆ ಪ್ರೊಡಕ್ಷನ್ ಹೌಸು, ಅದರ ಮೇಲೆ ಜಯಣ್ಣ ಅವರು 106 ಸಿನಿಮಾ ಡಿಸ್ಟ್ರಿಬ್ಯೂಷನ್ನು, ಅಷ್ಟು ಸಿನಿಮಾ ಪ್ರೊಡಕ್ಷನ್, ಆ್ಯಂಡ್ ಈ KRG. ಅಂದರೆ ಜನ್ರೇಷನ್ಸು ಹಂಗೆ ಇದೆ 1, 2 ಈಗ ಪ್ರೆಸೆಂಟ್ ನಾವೇ ಆ ಕಾಂಬಿನೇಷನ್, ಆ ಕಾಂಬೋ ಆಗಿದ್ದು ಅದು ನಿಮಗೆ ಸಿಕ್ಕಿದ್ದು 2ನೇ ಸಿನಿಮಾಗೆ ಅಥವಾ ನೀವು ಆಯ್ಕೆ ಆಗಿದ್ದು ಆ ಪಿಕ್ಚರ್ಗೆ, ಅದು ಹೇಗೆ ಅಂತ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ಈ ಥರ ಒಂದು ಕೊಲಾಬ್ರೇಷನ್ ಅಲ್ಲಿ ನನಗೂ ಒಂದು ಭಾಗಿಯಾಗಿರೋದು ಡೆಫಿನೆಟ್ಲಿ ನನ್ನ ಪುಣ್ಯ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 3 ಜನದ್ದು ಐಡಿಯಾಲಜೀಸ್ ಅಥವಾ ಅವ್ರು ಇಷ್ಟಪಡುವಂಥ ಸಿನಿಮಾ, ಅವ್ರ ಥಾಟ್ ಪ್ರೊಸೆಸ್ ಡಿಫ್ರೆಂಟ್ ಆಗಿದೆ, ಬಟ್ ಕೆಲವು ಪಾಯಿಂಟ್ ಸಿಮಿಲರು ಇದೆ. ಸೊ ಅದೇನಾಗುತ್ತೆ, ನಮಗೂ ಈ ಸಿನಿಮಾಲಿ ನಾವು ಸ್ಕ್ರಿಪ್ಟ್ ವರ್ಕ್ ಮಾಡಿದಾಗ್ಲೂ ಪ್ರತಿಯೊಬ್ರದ್ದು ವ್ಯೂ ಪಾಯಿಂಟ್ಸ್ ಬೇರೆ ಥರ ಇತ್ತು. ಸೊ ಅವ್ರದ್ದು ಎಲ್ಲರದ್ದು ವ್ಯೂ ಪಾಯಿಂಟ್ಸ್ ತಗೊಂಡು ರೋಹಿತ್ ಸರ್ ನೀಟಾಗಿ ಎಲ್ಲ ಪಾಯಿಂಟ್ಸ್ನು ಆನ್ಸರ್ ಮಾಡಿ, ಸೊ ಸ್ಕ್ರಿಪ್ಟ್ ನಮಗೆ ಇನ್ನೂ ಚೆನ್ನಾಗಿ ಆಗ್ತಾನೆ ಹೋಯ್ತು. ಯಾಕಂದ್ರೆ ಎಲ್ಲರೂ ಅವ್ರವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದಿಷ್ಟು ಸಿನಿಮಾಸ್ ಮಾಡಿದಾರಲ್ವಾ, ಸೊ ಅವ್ರದ್ದೆಲ್ಲ ಇನ್ಪುಟ್ಸ್ ಏನಾಯ್ತು ಈ ಸಿನಿಮಾಗೆ ಬಂತು. ಅಂಡ್ ನೀವು ಇನ್ಫ್ಯಾಕ್ಟ್ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವೆರೈಟಿ ಅಂಡ್ ಎಷ್ಟು ವೇರಿಯೇಷನ್ಸ್ ಇದೆ ಸಿನಿಮಾದಲ್ಲಿ ಅಂತ. ನಂಗೆ ರೋಹಿತ್ ಹೇಳ್ತಾ ಇದ್ರು, ಅಂದ್ರೆ ಅವ್ರು ತುಂಬಾ ಇನ್ನೋಸೆಂಟು, ಅಂದ್ರೆ ಒಬ್ಬ ಆರ್ಟಿಸ್ಟ್ ಅಂತ ಅಂದರೆ ಅಣ್ಣವರಾದಿಯಾಗಿ ಆ ಇನ್ನೋಸೆನ್ಸ್ ಇರೋದಕ್ಕೇನೆ ಅಷ್ಟು ಮಾಡೋಕ್ಕೆ ಸಾಧ್ಯ ಆಗಿದ್ದು, ಅಷ್ಟು ವೇರಿಯೇಷನ್ಸ್ ಪಾತ್ರಗಳು ಮಾಡೋಕ್ಕೆ ಸಾಧ್ಯ ಆಗಿದ್ದು. ರೋಹಿತ್ ಹೇಳ್ತಾರೆ, ಅಂದರೆ ಫಸ್ಟು ಜಯಣ್ಣ ಅವರು ಈ ಥರ ಇವಾಗ ಪಿಕ್ಚರ್ ಮಾಡೋಣ ಅಂತಂದಾಗ ನನಗೊಂದು ಸಣ್ಣ ಇದಿತ್ತು, ಅವ್ರನ್ನ ಮೀಟ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಅಂತಂದರು. ಸೊ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ಅದಾದಮೇಲೆ ಅವರು ದ ವೇ ಅವ್ರು ಇದ್ದಿದ್ದು, ಅವರಲ್ಲಿರೋ ಇನ್ನೋಸೆನ್ಸ್ ನನ್ನ ತುಂಬ ಚೆನ್ನಾಗಿ ಕೆಣಕ್ತು. ಸೊ ಹಾಗಾಗಿ ಇದಿಷ್ಟ ಆಯಿತು ಅಂತ. ಅಂದರೆ ಈ ಸಿನಿಮಾದ ಓವರಾಲ್ ಆ ಕ್ಯಾರೆಕ್ಟರ್ ಆರ್ಕ್ನ ಅಚೀವ್ ಮಾಡ್ಬೇಕಾದ್ರೆ ಯುವ ಅವರು ಬಹಳ ಮುಖ್ಯ ಆಗ್ತಾರೆ ಆ ವಿಚಾರಕ್ಕೆ, ಅವ್ರ ಇನ್ನೋಸೆನ್ಸ್ ತುಂಬ ಮುಖ್ಯ ಆಗುತ್ತೆ ಅಂತಂದ್ರು. ಸೊ ಬೀಂಗ್ ಅನ್ ಆರ್ಟಿಸ್ಟ್, ನಿಮಗೆ ಈ ಒಂದು ಕತೆ ಕೇಳಿದಾಗಲಿ ಅಥವಾ ಈ ಒಂದು ಜರ್ನಿಯಲ್ಲಿ ರೋಹಿತ್ ಅವ್ರ ಜೊತೆಗೆ ಅಥವಾ ಇಡೀ ತಂಡದ ಜೊತೆಗೆ ಕೆಲಸ ಮಾಡಿದ್ದಾಗಲಿ ಹೇಗಾಯಿತು ಅಂತ, ಅಂದರೆ 2ನೇ ಸಿನಿಮಾದ ಅನುಭವ? ಅಫ್ಕೋರ್ಸ್ ಫಸ್ಟು ನಾನು ಲೈಕ್ ಜಯಣ್ಣ ಸರ್ ಹೇಳಿದ ತಕ್ಷಣ ಕರೆದ್ರು, ನನ್ನ ಆಫೀಸಿಗೆ ಕರೆದ್ರು, ಕೂತ್ಕೊಂಡು ನನಗೆ ಇಮ್ಮಿಡಿಯೇಟ್ ಆಗಿ ಅವ್ರು ಫಸ್ಟು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು. ಅಂದರೆ ಅವ್ರು ಶುರು ಮಾಡಿದ್ದು ನನಗೆ ಈ ಕ್ಯಾರೆಕ್ಟರ್ದು ಒಂದು ಚಿಕ್ಕದಾಗಿ ಹೇಳ್ತೀನಿ, ಅವ್ನಿಗೆ ಏನು ಬೇಡ, ಜೀವನದಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಷ್ಟೆ. ಆ್ಯಂಡ್ ಇವತ್ತು ನೋಡಿದ್ರೆ ಪ್ರತಿಯೊಬ್ರಿಗೆ ಇರೋದು ಅದೇ ಆಸೆ. ಲೈಕ್ ನಾವು ಏನೇ ಮಾಡಲಿ ಕೊನೆಗೆ ರಾತ್ರಿ ಮಲ್ಕೊಂಡಾಗ ನೆಮ್ಮದಿಯಾಗಿ ನಿದ್ದೆ ಬಂದರೆ ಸಾಕು, ಆವತ್ತಿನ ದಿನ ಸಾರ್ಥಕ ಅಥವಾ ನಮ್ಮ ಜೀವನ ಸಾರ್ಥಕ, ಚೆನ್ನಾಗಿ ನಡೀತಿದೆ ಅಂತ. ಸೊ ಈ ಕ್ಯಾರೆಕ್ಟರ್ದು ಅಷ್ಟೇ ಚಿಕ್ಕ ಕನಸು, ಬೇರೆ ಏನಿಲ್ಲ, ತುಂಬ ದುಡ್ಡು ಮಾಡ್ಬೇಕಂತ ಇಲ್ಲ, ಏನೋ ಸಾಧಿಸ್ಬೇಕಂತ ಇಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ. ಸೊ ಈ ನೆಮ್ಮದಿಗೋಸ್ಕರ ಅವ್ನು ಏನೇನು ಮಾಡ್ತಾನೆ ಅಥವಾ ಈ ನೆಮ್ಮದಿನ ಹುಡುಕಾಟದಲ್ಲಿ ಅವ್ನು ಏನೇನು ಕಳ್ಕೊಳ್ತಾನೆ ಅನ್ನೋದು ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಅದು ಪ್ರತಿಯೊಬ್ಬರ ಜೀವನದಲ್ಲೂ ಏನೋ ಒಂದು ಸಿಮಿಲಾರಿಟೀಸ್ ಅಥವಾ ಹೋಲಿಕೆಗಳು ಬರುತ್ತೆ. ಸೊ ಅವ್ರ ಕತೆ ಹೇಳಿದ ತಕ್ಷಣ ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈ ಇನ್ನೋಸೆನ್ಸ್ ಅನ್ನೋದು ನಮ್ಮ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೊ ಆ ಇನ್ನೋಸೆನ್ಸ್ನ ನಾವು ಹುಡ್ಕೊಂಡು ಹೋಗ್ತೀವಲ್ಲ, ಸೊ ನನಗೂ ಆ ಹುಡುಕಾಟ ಅಂತೂ ನನಗೂ ನಡೀತಾ ಇತ್ತು. ಸೊ ಕರೆಕ್ಟಾಗಿ ಈ ಕಥೆನೂ ಕರೆಕ್ಟಾಗಿ ಸಿಕ್ತು. ಆ್ಯಂಡ್ ಮೊದಲನೇ ಸಿನಿಮಾ ಆದಮೇಲೆ ನನಗೊಂದಿಷ್ಟು ಆಸೆಗಳಿತ್ತು, ಮುಂದಿನ ಸಿನಿಮಾಗಳು ಯಾವ ಥರ ಮಾಡಬೇಕು ಅಂತ. ಸೊ ನನ್ನ ಆಸೆಗಳು ತಕ್ಕಂಗೆನೂ ಈ ಸ್ಕ್ರಿಪ್ಟ್ ಇತ್ತು. ಆ್ಯಂಡ್ ಆ ಟೀಮ್ ಕೂಡ ಅದೇ ಥರ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಪ್ರತಿಯೊಬ್ಬರು ಖುಷಿಯಾಗಿದ್ವಿ. ಇನ್ನೇನಿದ್ರು ಜನ ಏನು ನೋಡ್ತಾರೆ, ಏನು ಹೇಳ್ತಾರೆ ಅಂತ ನೋಡಬೇಕು. ಇವಾಗೂ ಮತ್ತು ಈ ಎಕ್ಕಾಗೂ ಆರ್ಟಿಸ್ಟ್ ಆಗಿ ನೀವು ಕಂಡುಕೊಂಡಂಥ ವ್ಯತ್ಯಾಸ, ನಿಮ್ಮನ್ನು ನೀವು ಕಂಡುಕೊಂಡಂಥ ವ್ಯತ್ಯಾಸ ಏನು ಅನ್ಸುತ್ತೆ ಅಂತ? ಮೊದಲನೇದಾಗಿ ನಾನು ಹೇಳ್ದಂಗೆ ಸ್ಕ್ರಿಪ್ಟಲ್ಲೇ ಈ ಕ್ಯಾರೆಕ್ಟರ್ಗೆ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇದೆ. ನಾನು ಹೇಳ್ದಂಗೆ ಈ ಇನ್ನೋಸೆನ್ಸ್ ಅಥವಾ ಈ ನೆಮ್ಮದಿ ಹುಡುಕಾಟದಲ್ಲಿ ಏನೇನು ಸನ್ನಿವೇಶಗಳು ಬರುತ್ತೆ ಅಲ್ಲ, ಈ ಕ್ಯಾರೆಕ್ಟರ್ನ ಬೇರೆ ಬೇರೆ ಥರ ಬಿಹೇವ್ ಮಾಡಿಸುತ್ತೆ. ಒಂದು ಕಡೆ ಸಿಕ್ಕಾಪಟ್ಟೆ ಮಜವಾಗಿರ್ತಾನೆ, ಅವನಿಗೊಂದು ಕಡೆ ಪ್ರೀತಿ ಆಗುತ್ತೆ, ಆ ಪ್ರೀತಿಲಿ ಯಾವ ಥರ ಬಿಹೇವ್ ಮಾಡ್ತಾನೆ, ಪ್ರೀತಿ ಕಳೆದೋಗಲ್ವಾ ಅನ್ನೋ ಆ ಹುಡುಕಾಟದಲ್ಲಿ ಇರ್ತಾನೆ. ಅದ್ರ ಜೊತೆಗೆ ಕೆಲವು ಕಡೆ ನೋವಾಗುತ್ತೆ, ಒಂದು ತುಂಬ ಸ್ಟ್ರಾಂಗ್ ಇಮೋಷ್ನಲ್ ಸೀನ್ ಬರುತ್ತೆ, ಕ್ಯಾರೆಕ್ಟರ್ ಚೇಂಜ್ ಆಗೋ ಸನ್ನಿವೇಶ, ಅದಾದ್ಮೇಲೆ ಕ್ಯಾರೆಕ್ಟರ್ ಬದಲಾಗ್ತಾನೆ, ಅವನಿರೋ ಕೋಪ ಆಚೆ ಬರುತ್ತೆ. ಸೊ ಈ ವೇರಿಯೇಷನ್ಸ್ ಏನಿದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಮೊದಲನೇ ಸಿನಿಮಾಗಿಂತ ಇದು ನನಗೆ ಡಿಫ್ರೆಂಟ್ ಅನಿಸ್ತು. ಸೊ ನೀವು ಮೇನ್ ಹೇಳ್ಬೇಕಂದ್ರೆ ನನಗೆ ಇನ್ಫ್ಯಾಕ್ಟ್ ಮೊದಲನೇ ಸಿನಿಮಾಗೂ ಈ ಸಿನಿಮಾಗೂ ಡಿಫ್ರೆನ್ಸ್ ಏನಂದ್ರೆ, ಆಸ್ ಎ ಕ್ಯಾರೆಕ್ಟರ್ ಅಥವಾ ಜನ ಆಡಿಯನ್ಸ್ ನನ್ನನ್ನು ಈ ಸಿನಿಮಾದಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದೇನಂದ್ರೆ ಈ ಸಿನಿಮಾದಲ್ಲಿ ಸುಮಾರು ಗೆಟಪ್ಗಳು ಮಾಡಿದ್ದೀನಿ ನಾನು. ಒಂದು ಕ್ಯಾಬ್ ಡ್ರೈವರ್ ಗೆಟಪ್ ಇದೆ, ಹಳ್ಳಿ ಹುಡುಗನ ಗೆಟಪ್ ಇದೆ, ಒಂದು ಡಾನ್ ಗೆಟಪ್ ಇದೆ, ಒಂದು ಸರ್ವರ್ ಗೆಟಪ್ ಇದೆ, ಒಬ್ಬ ಗಾರ್ಬೇಜ್ ಹುಡುಗನ ಗೆಟಪ್ ಇದೆ.
ಸೊ ಸುಮಾರು ವೇರಿಯೇಷನ್ಸ್ ಬರುತ್ತೆ ಆ್ಯಂಡ್ ಪ್ರತಿಯೊಂದಕ್ಕೂ ಆ ಕಥೆಯಲ್ಲಿ ಆ ಸಂಬಂಧ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯ್ತು. ಆ ಫೋಟೋ ಒಂದು ಇವಾಗ ಏನು ಪೋಸ್ಟರ್ ಎಲ್ಲ ಕಡೆ ಇದೆ, ಆ ಮಾಸಿಫೈ ಒಂದು ವಿಷಯ. ಆ್ಯಂಡ್ ಆ ಟೀಸರಲ್ಲಿ ನೀವು ಬರೋಂಥವೇ ಅಂದರೆ ಇದು ವರನೋ ಶಾಪನ ನಂಗೆ ಗೊತ್ತಿಲ್ಲ. ಸೊ ಯಾವಾಗ್ಲೂ ಒಂದು ಮನೆ ಮಕ್ಳು ಅಂತಂದಮೇಲೆ ಒಂದು ಲೆಗಸಿ ಅಂದಮೇಲೆ ಅದು ಕಂಪ್ಯಾರಿಸನ್ಸ್ ಬಂದೇ ಬರುತ್ತೆ. ಹೌದು ಅದು ಹಂಗೆ ಅವ್ರ ಥರ ಮಾಡೋಕೆ ಹೊರಟಿದ್ದಾರೆ ಈ ಥರ. ಡೈರೆಕ್ಟರ್ ಅದನ್ನ ತುಂಬ ಚೆನ್ನಾಗಿ ಕ್ಲಾರಿಫೈ ಮಾಡಿದರು ಪ್ರೀವಿಯಸ್ ಮಾತುಕತೆಯಲ್ಲಿ. ಸೊ ಒಂದು ನೀವು ಪೊರ್ಕೆಲಿ ತೊಗೊಂಬರ್ತೀರಾ ಅಥವಾ ಕನ್ನಡಕ ಅಂದರೆ ಎಲ್ಲೊಂದು ಕಡೆ ಜಾಕಿಲಿ ಅಪ್ಪು ಸರ್ದೊಂದು ಆ ಟೈರ್ ಓಡಿಸ್ಕೊಂಡು ಬರೋವಂಥದ್ದು, ಅದನ್ನು ತುಂಬ ಜನ ಕಂಪೇರ್ ಮಾಡಿ ಮಾತಾಡ್ತಿರೋವಂಥದ್ದು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳ್ತಾ ಇರೋವಂಥದ್ದು. ಸೊ ಅದು ಏನು ಅಂತ ಹೇಳ್ಬೋದಾ? ಒಂದು ನೀವು ಹೇಳಿದ್ರಿ ಇದು ವರನೋ ಶಾಪ ಅಂತನೋ ಅಂತ. ಶಾಪ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ, ಖಂಡಿತ ಇದೊಂದು ವರಾನೇ. ಯಾಕಂದ್ರೆ ಇಂಥ ಒಂದು ಕುಟುಂಬದಲ್ಲಿ ನಾನು ಒಬ್ಬ ಇದ್ದೀನಿ, ನನಗೂ ಒಂದು ಅವಕಾಶ ಇದೆ ಅನ್ನೋದು ನನಗೆ ಸಖತ್ ಸಂತೋಷ ಆಗುತ್ತೆ. ಅಂಡ್ ಪರ್ಟಿಕ್ಯುಲರ್ಲಿ ಆ ಟೀಸರ್ ಅಲ್ಲಿ ನೀವು ನೋಡಿದ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಕಥೆಯಲ್ಲಿ ಅದಕ್ಕೊಂದು ಕಾರಣ ಇದೆ. ಯಾಕೆ ನಾನು ಆ ಕ್ಯಾರೆಕ್ಟರ್ ಅಥವಾ ಆ ಲುಕ್ ಅಲ್ಲಿ ಎಸ್ಪೆಷಲಿ ಒಂದು ಗನ್ ಇಟ್ಕೊಂಡು ಬರ್ತೀನಿ ಅನ್ನೋದಕ್ಕೆ ಕಾರಣ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ. ಅಂಡ್ ತುಂಬಾ ಇಮೋಷನಲ್ ಪಾಯಿಂಟ್ ಬೇರೆ ಅದು. ಇನ್ಫ್ಯಾಕ್ಟ್ ಇಡೀ ಕತೆ ನಮ್ಗೆ ಆ ಒಂದ್ ಪಾಯಿಂಟ್ ಅಲ್ಲಿ ಕೂತಿರುತ್ತೆ. ಅದು ಆಡಿಯನ್ಸಿಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅಂಡ್ ಡೆಫಿನೆಟ್ಲಿ ನೋಡಿ, ನಮ್ ಚಿಕ್ಕಪ್ಪ ಅಥವಾ ನಮ್ ದೊಡ್ಡಪ್ಪ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಸುಮಾರು ಇನ್ಸ್ಪಿರೇಷನ್ಗಳು ಸುಮಾರು ಜನ ತಗೊಂಡಿದ್ದಾರೆ. ಸೊ ಅದೇ ತರ ನನಗಂತೂ ಎಸ್ಪೆಷಲಿ ಆಕ್ಷನ್ ಅಲ್ಲಂತೂ ನಮ್ ಚಿಕ್ಕಪ್ಪ ಮೇನ್ ಇನ್ಸ್ಪಿರೇಷನ್. ಸೊ ಈ ಕ್ಯಾರೆಕ್ಟರ್ ಅಥವಾ ಈ ಕಥೆಲಿ ಈ ಒಂದು ಪಾಯಿಂಟ್ ಬರುತ್ತಲ್ಲ, ಇದಕ್ಕೆ ನಾವು ಇನ್ಸ್ಪಿರೇಷನ್ ನೋಡಿದಾಗ ಡೆಫಿನೆಟ್ಲಿ ಜಾಕಿಯಲ್ಲಿ ಅವ್ರು ಬಂದಿರೋ ಕ್ಯಾರೆಕ್ಟರ್ ನಮ್ಗೆ ಇನ್ಸ್ಪೈರ್ ಆಯ್ತು. ಸೊ ಆ ಇನ್ಸ್ಪಿರೇಷನ್ ಇಟ್ಕೊಂಡು ನಾವು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡ್ಕೊಂಡ್ವಿ. ಅಂದ್ರೆ ಇನ್ನೊಂದು ಸಾಂಗ್ಸ್ ವಿಚಾರ ಬಂದ್ರೆ ಅಂದ್ರೆ ಇಲ್ಲಿ ಈ ಟೀಮೇ ತುಂಬಾ ಚೆನ್ನಾಗಿದೆ. ಅಂದ್ರೆ ಇದು ಹೆಂಗಿದೆ ಅಂದ್ರೆ ಇದು ಎಲ್ಲ ಆ್ಯಂಗಲಲ್ಲೂ ಪಾಸಿಟಿವೇ, ಎಲ್ಲ ಆ್ಯಂಗಲಲ್ಲೂ ನೋಡ್ಬೇಕು ಅನ್ಸೋದೆ, ಎಲ್ಲ ಆ್ಯಂಗಲಲ್ಲೂ ಕ್ಯೂರಿಯಸ್ಸೇ. ಬಿಕಾಸ್ ದ ಕಾಂಬಿನೇಷನ್ ಅಂದರೆ 3 ಪ್ರೊಡಕ್ಷನ್ ಹೌಸು, ಒಂದು ಕಡೆ ಸತ್ಯ ಹೆಗಡೆ ಅವರು, ಚರಣ್ ಅವರು, ದೀಪು ಎಸ್ ಕುಮಾರ್ ಅವರು ಆ್ಯಂಡ್ ರೋಹಿತ್ ರೈಟಿಂಗ್. ಆ್ಯಂಡ್ ಈ ಒಂದು ಕಾಂಬಿನೇಷನ್ ಒಬ್ಬ ಆರ್ಟಿಸ್ಟಿಗೆ ಸಿಕ್ಕಿದ್ರೆ ಇನ್ನೇನಾಗ್ಬೋದು. ಖಂಡಿತ. ಸೊ ಆ ಒಂದು ವಿಚಾರಕ್ಕೆ ನಿಮಗೆ 2ನೇ ಸಿನಿಮಾದಲ್ಲಿ ಈ ಥರದೊಂದು ಕೊಲಾಬರೇಷನ್ ಆಗಿದೆಯಲ್ಲ, ಸೊ ಅದು ಹೇಗಿತ್ತು ಸರ್? ಡೆಫಿನೆಟ್ಲಿ ಆ ವಿಷಯದಲ್ಲಿ ನಾನು ತುಂಬಾ ಬ್ಲೆಸ್ಡ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮೊದಲನೇ ಸಿನಿಮಾಲು ನಂಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಸಿಕ್ತು. ಅಂಡ್ 2ನೇ ಸಿನಿಮಾಲಿ ಇನ್ನೂ ತುಂಬಾ ಒಳ್ಳೆ ಕಾಂಬಿನೇಷನ್ ಸಿಕ್ತು. ಎಸ್ಪೆಷಲಿ ನನ್ಗೇನಂದ್ರೆ ನಮ್ಮ ಪ್ರೊಡಕ್ಷನ್ ಹೌಸ್, ನಮ್ಮನೆ ಪ್ರೊಡಕ್ಷನ್ ಹೌಸ್ ಇದರಲ್ಲಿ ಒಂದು ಪಾರ್ಟ್ ಆಗಿರೋದು ನನಗೆ ಎಲ್ಲದಕ್ಕಿಂತ ದೊಡ್ಡ ಖುಷಿ. ನಮ್ಮ ಅಶ್ವಿನಿ ಆಂಟಿ ಇವತ್ತು ನಿಂತ್ಕೊಂಡು ಈ ಸಿನಿಮಾ ಮಾಡ್ತಿರೋದೇ ನನಗೆ ಅಫ್ಕೋರ್ಸ್ ಮೇನ್ ಸ್ಟ್ರೆಂತ್ ಇರೋದು ಈ ಸಿನಿಮಾಗೆ. ಜೊತೆಗೆ ನೀವ್ ಹೇಳಿದ ಕಾಂಬಿನೇಷನ್ ಸತ್ಯ ಹೆಗ್ಡೆ ಸರ್ ಆಗ್ಲಿ, ದೀಪು ಸರ್ ಆಗ್ಲಿ, ಚರಣ್ ಅವರು, ರೋಹಿತ್ ಸರ್, ಕಾರ್ತಿಕ್, ಯೋಗಿ, ಜಯಣ್ಣ, ಅಂದ್ರೆ ಪ್ರತಿಯೊಬ್ರು ನಾನು ಮುಂಚೆಯಿಂದ ನೋಡಿದ್ದೀನಿ, ಮುಂಚೆಯಿಂದ ನೋಡ್ಕೊಂಡ್ ಬಂದಿದ್ದೀನಿ. ಸುಮಾರು ಸತಿ ಸಿನಿಮಾಗಳ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಈ ದೀಪು ಸರ್ ಅಂತೂ ನಮ್ಮ ವಜ್ರೇಶ್ವರಿ ಬಿಲ್ಡಿಂಗ್ ಅಲ್ಲೇ ಅವ್ರು ಎಲ್ಲಾ ಸಿನಿಮಾಸ್ನು ಎಡಿಟ್ ಮಾಡಿರೋದು. ಸೊ ಅವ್ರು ಎಡಿಟ್ ಮಾಡಿದಾಗೆಲ್ಲ ನಾನು ಯಾವಾಗ ಆಫೀಸ್ ಬರ್ತಿದ್ದೆ ಅವ್ರ ಜೊತೆ ಮಾತಾಡಿದ್ದೀನಿ, ಅವ್ರು ಎಡಿಟ್ ಮಾಡೋ ಪ್ಯಾಟರ್ನ್ಸ್ ನೋಡಿದ್ದೀನಿ. ಅಂಡ್ ನಮ್ಮ ಪ್ರೊಡಕ್ಷನ್ ಸಿನಿಮಾ ಅಂತೂ ಸಿಕ್ಕಾಪಟ್ಟೆ ಸಿನಿಮಾಗಳು ಮಾಡಿದ್ದಾರೆ. ಸೊ ಏನ್ ಅನ್ಸ್ತು, ಏನೋ ಈ ಒಂದು ಪ್ರಾಜೆಕ್ಟ್ಗೆ ಒಂಥರ ಸುಮಾರು ದಿವಸ ಆದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಸೇರಿದ್ವಿ ಅನ್ನೋದು ನಾನು ನಿಜವಾಗ್ಲೂ ಖುಷಿ ಅಂತ ಎಷ್ಟು ಸತಿ ಹೇಳಿದ್ರು ಅದು ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ನಿಮ್ಮ ಟೀಮ್ ಎಲ್ಲರೂ ಇದನ್ನ ಹೇಳ್ತಿದ್ದಾರೆ, ತುಂಬಾ ಸಂತೋಷವಾಗಿ ಪಿಕ್ಚರ್ ಮಾಡಿದೀವಿ, ತುಂಬಾ ಸ್ಯಾಟಿಸ್ಫೈಡ್ ಇದೀವಿ, ತುಂಬಾ ಬೇರೆ ತರನೇ ಇದಾಗ್ತಾ ಇದೆ, ನಮಗೆ ಫೀಲ್ ಆಗ್ತಾ ಇದೆ ಈ ಒಂದು ಮೂಮೆಂಟು. ಅಂದ್ರೆ ಸಿನಿಮಾ ಏನಾಗುತ್ತೆ ಅಂತ ನಮ್ಗೆ ಏನೂ ಡೌಟೇ ಇಲ್ಲ. ಅಷ್ಟು ಅಂದ್ರೆ ತುಂಬಾ ಖುಷಿಯಾಗಿ ನಾವು ಒಂದು ಪ್ರಾಡಕ್ಟ್ನ ಮಾಡಿ ಇಟ್ಟಿದ್ದೀವಿ ಅನ್ನೋದು ಎಲ್ಲರೂ ನಿಜವಾಗ್ಲು. ಯಾಕೆ ಗೊತ್ತಾ, ಈ ಸಿನಿಮಾ ಶೂಟಿಂಗ್ ನಡಿಬೇಕಂದ್ರೂ ಬರೀ ನಾವ್ ಆಸ್ ಆರ್ಟಿಸ್ಟ್, ಬರೀ ಡೈರೆಕ್ಷನ್ ಟೀಮ್ ಅಷ್ಟೇ ಅಂತ ಅಲ್ಲ, ಪ್ರತಿಯೊಬ್ರು ಎಂಜಾಯ್ ಮಾಡೋರು. ಈ ಬ್ಯಾಂಗಲ್ ಬಂಗಾರಿ ಹಾಡು ಶೂಟ್ ಮಾಡಬೇಕಂದಾಗ ನಾವು ಮಿಡ್ ನೈಟ್ ಶೂಟ್ ಮಾಡಿದ್ವಿ ಸಾಂಗ್ನ. ಎಷ್ಟೊಂದ್ ಸತಿ ರಾತ್ರಿ 1 ಗಂಟೆ 2 ಗಂಟೆ ಆದ್ರೂ ಕಂಪ್ಲೀಟ್ ಡಾನ್ಸರ್ಸ್ ಆಗಿರ್ಲಿ, ಜೂನಿಯರ್ ಆರ್ಟಿಸ್ಟ್ಗಳಾಗಿರ್ಲಿ, ನಮ್ಮ ಸೆಟ್ ಹುಡುಗರಾಗಿರ್ಲಿ, ಲೈಟ್ ಅವರಾಗ್ಲಿ. ಇನ್ಫ್ಯಾಕ್ಟ್ ಆ ಸಾಂಗ್ ಟೈಮಲ್ಲಿ ಎಷ್ಟೊಂದ್ ಸತಿ ನಾವು ಅಲ್ಲಿ ಸೀಲಿಂಗ್ ತುಂಬಾ ಹೈಟ್, ಆಲ್ಮೋಸ್ಟ್ 30 feet ಮೇಲ್ಗಡೆ ಇರೋ ಹೈಟ್ ಅದು ನಾವು ಶೂಟ್ ಮಾಡಿದ ಜಾಗ. ರಾತ್ರಿ 2 ಗಂಟೆಗೂ ಲ್ಯಾಡರ್ ಹಾಕೊಂಡು ಮೇಲ್ ಹತ್ಕೊಂಡು ಲೈಟ್ನ ಆರಾಮಾಗಿ ಕಟ್ತಿದ್ರು. ಅಂದ್ರೆ ಆ ಎನರ್ಜಿ ಏನಿದೆ ಇಡೀ ಸಿನಿಮಾಲಿ ಪ್ರತಿಯೊಬ್ರಿಗೂ ಇತ್ತು. ಪ್ರತಿಯೊಬ್ರು ಖುಷಿ. ಇನ್ಫ್ಯಾಕ್ಟ್ ನಮ್ದು ನೆಕ್ಸ್ಟ್ ಮೇಕಿಂಗ್ ನೀವು ನೋಡಿದಾಗ ಮೇಕಿಂಗ್ ಅಲ್ಲಿ ನಿಮ್ಗೆ ಕಾಣಿಸೋದು ಬರೀ ಮಜಾನೇ. ಪ್ರತಿಯೊಬ್ರು ಮಜಾ ಮಾಡ್ಕೊಂಡ್ ಮಾಡಿದೀವಿ ಈ ಸಿನಿಮಾನ. ಎಲ್ರು ನಮ್ ಸಿನಿಮಾ ಅಂತಾನೆ ಮಾಡ್ಕೊಂಡವ್ರೆ. ಅದಕ್ಕೆ ಇವತ್ತು ಏನಿದೆ, ನಾವು ಸಿನಿಮಾದಲ್ಲಿ ಅಥವಾ ಶೂಟಿಂಗ್ ಅಲ್ಲಿ ನಾವೇನ್ ಮಜಾ ಮಾಡಿದ್ವಿ ಆ ಮಜಾ ಇವತ್ತು ನಾವು ಆಡಿಯನ್ಸ್ ಅಲ್ಲಿ ನೋಡ ನಮ್ಗೆ ಸಖತ್ ಖುಷಿ ಆಗುತ್ತೆ.
ಅದು ಆಕ್ಚುಲಿ ಎಕ್ಕಮಾರ್ ಸಾಂಗ್ ಮಾಡ್ಬೇಕಾದ್ರೆ ಅಷ್ಟು ದೊಡ್ಡ ಎನರ್ಜಿ ಸೆಟ್ಟಲ್ಲಿ ಅಷ್ಟು ಎಲ್ಲಾರು ಕೊಡ್ಬಿಟ್ಟಿದ್ದೀರಾ. ಅದು ಫಸ್ಟ್ ಸಾಂಗ್ ಬಂದಾಗ್ಲೇ ಒಂದು ಬ್ಯಾಂಗ್ ಆಗಿತ್ತು. ಅಂದ್ರೆ ಎಲ್ಲದಕ್ಕಿಂತ ಚೆನ್ನಾಗಿ ನೀವು ಸಿನಿಮಾ ಮನೆ ಒಳಗಡೆ ಇದ್ದು ನೀವೆಲ್ಲ ಪ್ರೊಡಕ್ಷನ್ಸ್ ಎಲ್ಲ ನೋಡ್ಕೊಂಡು ಬಂದಿರ್ತೀರ. ಅಂದರೆ ಈ ಥರ ಕ್ವಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ, ಇಷ್ಟು ನೀಟಾಗಿ ಮುಗಿಯುತ್ತೆ, ಇಷ್ಟು ಬೇಗ ಸಿನಿಮಾನ ಡೆಲಿವರ್ ಮಾಡ್ಬೋದು. ರೀಸೆಂಟ್ ಟೈಮ್ಸಲ್ಲಿ ಒಂದು ಸಿನಿಮಾ ಮಿನಿಮಮ್ 1 ವರ್ಷ 2 ವರ್ಷ ಅನ್ನೋ ಥರ ಆಗೋಗಿರೋಂಥ ಸಂದರ್ಭದಲ್ಲಿ ಈ ಥರನೂ ಮಾಡಬಹುದು ಅನ್ನೋದೊಂದು ಎನರ್ಜಿನಲ್ಲಿ ಸಿನಿಮಾ ಬರ್ತಿದೆಯಲ್ಲ, ಇದ್ರ ಬಗ್ಗೆ ಮಾತಾಡ್ತಿರೋದಾದ್ರೆ. ಸಿನಿಮಾ ಟೈಮ್ ಲೈನ್ ಏನಿದೆಯಲ್ಲ, ಪ್ರತಿಯೊಬ್ಬರಿಗೂ ಡೈರೆಕ್ಟ್ರಿಗೂ ಒಂದು ಶೂಟ್ ಮಾಡೋ ಪ್ಯಾಟರ್ನ್ ಇರುತ್ತೆ, ಎಕ್ಸಿಕ್ಯೂಷನ್ ಮಾಡೋ ಪ್ಯಾಟರ್ನ್ ಇರುತ್ತೆ. ಕೆಲವು ಟೈಮ್ ತೊಗೊಳ್ತಾರೆ, ಅಂದರೆ ಅವ್ರ ಸ್ಕೆಡ್ಯೂಲಿಂಗ್ ಆ ಥರ ಮಾಡ್ಕೊಂಡಿರ್ತಾರೆ. ಬಟ್ ನಾವು ಈ ಸಿನಿಮಾ ಡಿಸ್ಕಸ್ ಮಾಡಿದಾಗ ಈ ಕತೆಗೆ ಏನು ಬೇಕು ಆ್ಯಂಡ್ ಕರೆಂಟ್ ಸಿನಾರಿಯೋಗೆ ಏನು ಬೇಕು ಅಂತ ನೋಡ್ಕೊಂಡಾಗ ನಮ್ಗೆ ಈ ಸ್ಕ್ರಿಪ್ಟ್ನ ಈ ಟೈಮ್ ಲೈನಲ್ಲಿ ಬೆಸ್ಟ್ ಟೈಮ್ನಲ್ಲಿ ಏನು ಅಚೀವ್ ಮಾಡ್ಬೋದು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಡೆಫಿನೆಟ್ಲಿ ಇಟ್ ವಾಸ್ ಪಾಸಿಬಲ್. ಇದೇನು ನಾನು ಹೇಳೋದು ಸಿಕ್ಕಾಪಟ್ಟೆ ಕಷ್ಟ ಆಯಿತು ನಮಗೆ ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಂತನೂ ನಾನಂತೂ ಹೇಳಲ್ಲ. ಪ್ರಾಬಬ್ಲಿ ನಮ್ಮ ಟೀಮ್ ಅವ್ರು ಹೇಳ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನನಗೆ ಹೇಳಿದ್ರೆ ಸ್ಟ್ರೆಸ್ ಏನಿರಲಿಲ್ಲ ನಮಗೆ. ಟೈಮ್ ಲೈನ್ಸು ಕರೆಕ್ಟಾಗಿ ಇತ್ತು. ಅಂದರೆ ಇನ್ಫ್ಯಾಕ್ಟ್ ಒಂದು ಸೀನ್ಗೆ ಎಕ್ಸಾಕ್ಟಾಗಿ ಇಷ್ಟು ಟೈಮ್ ಹಿಡಿಯುತ್ತೆ ಅಂತ ಅವ್ರು ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರು. ರೋಹಿತ್ ಸರ್ ಮತ್ತು ಡೈರೆಕ್ಷನ್ ಟೀಮಲ್ಲಿ ನಮ್ಮ ವೇಣು ಅವರಿದ್ದಾರೆ. ಎಷ್ಟು ನೀಟಾಗಿ ಪ್ಲ್ಯಾನ್ ಆದರೆ ಕರೆಕ್ಟಾಗಿ ಇಷ್ಟು ನಿಮಿಷದ ಸೀನು ನಮಗೆ ಇಷ್ಟು ನಿಮಿಷದ ಶೂಟ್ ಆಗುತ್ತೆ ಅಂತ ಅದೇನೋ ಅವ್ರು ಪ್ಲ್ಯಾನ್ ಮಾಡಿದ್ರು ಎಕ್ಸಾಕ್ಟಾಗಿ ಹಂಗೆ ಆಯಿತು. ಆ್ಯಂಡ್ ಈ ವಿಚಾರದಲ್ಲಿ ನಾವು ಯಾವತ್ತೂ ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಕೆಲವು ಸತಿ ಯಾವ್ದಾದ್ರು ಒಂದು ಸೀನ್ ಎಕ್ಸ್ಟೆಂಡ್ ಆದಾಗ ಇಮಿಡಿಯೇಟ್ ನೆಕ್ಸ್ಟ್ ಡೇನು ಶೂಟ್ ಮಾಡಿದ್ವಿ. ಕೆಲವು ಫೈಟ್ಸ್ನ ನಾವು ಅನ್ಕೊಂಡಿದ್ಗಿಂತ ಜಾಸ್ತಿ ದಿನ ಶೂಟ್ ಮಾಡಿದ್ದೀವಿ. ಕೆಲವು ಸತಿ ಜಾಸ್ತಿ ಆಗಿತ್ತು, ಇನ್ನೊಂದು ಸತಿ ಪ್ಲಾನ್ ಆಗಿರೋದು ಕಮ್ಮಿ ಆಗ್ತಿತ್ತು. ಸೊ ಅದು ಹೆಂಗೋ ಬ್ಯಾಲೆನ್ಸ್ ಆಗ್ತಾ ಬಂತು. ಆ್ಯಂಡ್ ನನಗೆ ಗೊತ್ತಿಲ್ಲ ಯಾಕೆ ಆ ಕನ್ಸೆಪ್ಷನ್ ಇದೆ ಇಷ್ಟು ಟೈಮ್ನಲ್ಲಿ ಪಿಕ್ಚರ್ ಮಾಡೋಕೆ ಆಗಲ್ಲ ಅಂತ. ಬಟ್ ಡೆಫಿನೆಟ್ಲಿ ಮಾಡ್ಬೋದು. ಆ್ಯಂಡ್ 75 ದಿನ ಆಲ್ಮೋಸ್ಟ್ ನಂಬರ್ ಆಫ್ ಡೇಸ್, ಒಂದು 60-65 ಲೊಕೇಶನ್ಸ್ ಅಂತೆ. ಸೊ ತುಂಬ ಲೊಕೇಶನ್ಸಲ್ಲಿ ಓಡಾಡ್ಕೊಂಡು ಸಿನಿಮಾ ಅಂದರೆ ನೋ ಕ್ಯಾರವನ್ ನಥಿಂಗ್ ಎಲ್ಲ ಅಲ್ಲ. ಬಟ್ ಆ ಒಂದು ನೇಚರ್ ಆಫ್ ವರ್ಕ್ ಹೆಂಗಿರುತ್ತೆ ಅಂತ ಏನ್ ಗೊತ್ತಾ, ಈ ಸಿನಿಮಾಲಿ ಒನ್ ಆಫ್ ದ ಬೆಸ್ಟ್ ಪಾಯಿಂಟ್ಸೇ ಅದು. ಯಾಕಂದ್ರೆ ಮೇಜರ್ ಆಗಿ ನಾವು ಶೂಟ್ ಮಾಡಿರೋದು ಎಲ್ಲ ಲೈವ್ ಲೊಕೇಶನ್ಸ್ ಅಲ್ಲಿ. ಹೇಳ್ದಂಗೆ 75 days ಅಲ್ಲಿ 65 ಲೊಕೇಶನ್ಸ್ ಅನ್ನೋದು ಎಷ್ಟಂದ್ರೆ ಇಮ್ಯಾಜಿನ್, ಕೆಲವು ದಿವಸದಲ್ಲಿ 3 ಲೊಕೇಶನ್ 4 ಲೊಕೇಶನ್ ಶಿಫ್ಟಿಂಗ್ ಮಾಡಿನೂ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ. ಸೊ ನಿಮ್ಗೆ ಪಿಕ್ಚರ್ ಅಲ್ಲೂ ಅದೇ ತರ ಕಾಣಿಸುತ್ತೆ. ಪಿಕ್ಚರ್ ಅಲ್ಲಿ ಅದು ಯಾವ ಸೀನು ಒಂದ್ ಕಡೆ ನಿಲ್ಲಲ್ಲ. ಪಿಕ್ಚರ್ ಜರ್ನಿನೂ ಸಿಕ್ಕಾಪಟ್ಟೆ ಟ್ರಾವೆಲ್ ಇರುತ್ತೆ. ಈ ಕ್ಯಾರೆಕ್ಟರ್ ಹಂಗೆ ಇಲ್ಲಿ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಇನ್ನೇನೋ ಮಾಡ್ತಾನೆ, ಬೇರೆ ಕಡೆ ಹೋಗ್ತಾನೆ. ಅಂಡ್ ಮೆಜಾರಿಟಿ ಲೈವ್ ಲೊಕೇಶನ್ಸ್ ಇದೆಯಲ್ಲ, ಈ ಲೈವ್ ಲೊಕೇಶನ್ ಅಲ್ಲಿ ಒಂದು ಬೇರೆ ತರ ಒಂದು ಎನರ್ಜಿ ಇರುತ್ತೆ. ಅಲ್ಲಿರೋ ಆಡಿಯನ್ಸು ಸುಮಾರು ಜನ ಸಿನಿಮಾ ನೋಡಕ್ಕಂತ ಬಂದಿರ್ತಾರೆ. ಸುಮಾರು ಜನಕ್ಕೆ ಅಲ್ಲಿ ಶೂಟಿಂಗ್ ನಡೀತಿದೆ ಅಂತಾನೆ ಗೊತ್ತಿಲ್ಲ. ಎಷ್ಟೊಂದ್ ಸತಿ ನನ್ಗೆ ಮತ್ತೆ ಬೇರೆ ಆರ್ಟಿಸ್ಟ್ಗಳಿಗೆ ನಮ್ಗೆ ಕ್ಯಾಮ್ರಾ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಸೊ ನಮ್ಗೆ ಹೇಳೋರು ಈ ಜಾಗದಿಂದ ಈ ಜಾಗದಲ್ಲಿ ನೀವು ಆಕ್ಟ್ ಮಾಡ್ಕೊಂಡು ಹೋಗಿ. ನಾನು ಕೇಳಿದೆ, ಸರ್ ಕ್ಯಾಮ್ರಾ ಎಲ್ಲಿರುತ್ತೆ, ಯಾವ ಕಡೆ ಸರ್, ನೀವು ತಲೆನೇ ಕೆಡ್ಸ್ಕೊಂಬೇಡಿ, ನಿಮ್ಗೆ ಏನ್ ಮಾಡ್ಬೇಕು ನಿಮ್ ನೀವು ಆಕ್ಟ್ ಮಾಡ್ಕೊಂಡು ಹೋಗಿ. ಸೊ ಎಷ್ಟೊಂದ್ ಸತಿ ನಮ್ಮ ಪಾಡಿಗೆ ಮಾಮೂಲಿ ಅಂದ್ರೆ ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ನೀವು ಸಿನಿಮಾ ನೋಡಿದಾಗ್ಲೂ ಎಷ್ಟು ರಿಯಲ್ ನಿಮ್ಗೆ ಅನ್ಸುತ್ತೆ ಅಂದ್ರೆ, ಯಾಕಂದ್ರೆ ನಾವು ಆಕ್ಟ್ ಮಾಡ್ಬೇಕಂದ್ರೆ ನಮ್ಗೆ ಅಷ್ಟೇ ರಿಯಲ್ ಅನಿಸ್ತು. ಲೈಕ್ ಮಾಮೂಲಿ ಜನ ಓಡಾಡ್ತಿದ್ವಿ, ಇಲ್ಲಿ ಮಾರ್ಕೆಟ್ ಹತ್ರ ಶೂಟ್ ಮಾಡಿದ್ವಿ ನಾವು. ಮಾಮೂಲಿ ಜನ ಓಡಾಡ್ಕೊಂಡು ಅವ್ರ ಕೆಲಸ ಮಾಡ್ಕೊಂಡಿದ್ರು. ಸೊ ನಮ್ಮ ಪಾಡಿಗೆ ನಾವು ಆಕ್ಟ್ ಮಾಡ್ಕೊಂಡು, ಸೊ ನಾವು ಪಾರ್ಟ್ ಆಫ್ ದ ಕ್ರೌಡ್ ಆದ್ವಿ ಅಲ್ಲಿ. ಸೊ ನಾವು ಸೆಪ್ರೇಟ್ ಅಂತ ಕಾಣಿಸ್ಲಿಲ್ಲ. ಸೊ ಇದೇನ್ ಅನ್ಸುತ್ತೆ, ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಅಷ್ಟು ರಿಲೇಟ್ ಆಗುತ್ತೆ. ಅಂಡ್ ಈ ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ ಮಾತ್ರ ಅಫ್ಕೋರ್ಸ್ ಫಾರ್ ಆರ್ಟಿಸ್ಟ್ ಅದೊಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಮ್ಗಳು ಬಿಟ್ಟು ಬೇರೆ ಯಾರಿಗೂ ಯಾವ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಸೊ ಅದೇನಾಗುತ್ತೆ, ನಮ್ಗೆ ಆಕ್ಟ್ ಮಾಡೋಕ್ಕಾಗ್ಲಿ ರಿಯಾಕ್ಟ್ ಮಾಡೋಕ್ಕಾಗ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಐ ಥಿಂಕ್ ಈ ಸಿನಿಮಾದಲ್ಲಿ ತುಂಬಾ ಡ್ಯಾನ್ಸ್ ಮಾಡಿದ್ರೆ ಅನ್ಸುತ್ತೆ. ಡ್ಯಾನ್ಸ್ಗಿಂತ ನಿಜವಾಗ್ಲೂ ಮಜಾ ಮಾಡಿದ್ವಿ. ಈವನ್ ಎಕ್ಕಾಮಾರ್ ನೀವು ಕೇಳಿದ್ರಲ್ಲ, ಎಕ್ಕಾಮಾರ್ ಮಾಡಕ್ಕಂದ್ರೆ ಬಾಬಾ ಭಾಸ್ಕರ್ ಮಾಸ್ತರ್ ಹೇಳಿದ್ ಒಂದೇ ಮಾತು. ಅವ್ರು ಹೇಳಿದ್ರು, ನೀನ್ ಸ್ಟೆಪ್ ಮಾಡ್ಲೇಬೇಡ, ಇದು ಸ್ಟೆಪ್, ಬಟ್ ನೀನ್ ಸ್ಟೆಪ್ ಮಾಡ್ಲೇಬೇಡ, ನೀನ್ ಮಜಾ ಮಾಡು. ಅವ್ರೊಂಥರ ಅವ್ರ ಸ್ಲ್ಯಾಂಗ್ ಅಲ್ಲಿ ಯು ಡ್ಯಾನ್ಸ್ ಯು ಡೂ ದಿಸ್ ಡೋಂಟ್ ಡ್ಯಾನ್ಸ್, ಜಸ್ಟ್ ಎಂಜಾಯ್ ಅಂತಿದ್ರು. ಅದೊಂಥರ. ಸೊ ಅವರಿಂದ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಸೊ ಅವ್ರದ್ದೊಂದು ಆಟಿಟ್ಯೂಡ್ ಆಗ್ಲಿ, ಅವ್ರದ್ದೊಂದು ಸ್ಟೈಲಿಂಗ್ ಆಗ್ಲಿ. ಸೊ ಡೆಫಿನೆಟ್ಲಿ ಮಜಾ ಮಾಡ್ಕೊಂಡೇ ಮಾಡಿದೀವಿ. ಸಾಂಗ್ಗಳು ಮಜಾ ಮಾಡಿದೀವಿ, ಸೀನ್ಸ್ಗಳು ಮಜಾ ಮಾಡಿದೀವಿ, ಫೈಟ್ ಅಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದೀವಿ. ಆ ಮಜಾನಂತೂ ನೀವು ಎಲ್ರು ಮಜಾ ಮಾಡ್ತಾರೆ. ಎಷ್ಟು ಫೈಟ್ ಇದೆ ಸರ್ ಸಿನಿಮಾದಲ್ಲಿ? ಸುಮಾರಿದೆ, ಒಂದು 6 ಫೈಟ್ ಇದೆ. ಮೇಜರ್ ಆಗಿ 3 ಫೈಟ್ ಇದೆ. ಮೇಜರ್ ಫೈಟ್ ಅನ್ನೋದು 3 ಫೈಟು. ಅದರಲ್ಲಿ ಒಂದು ಫೈಟ್ ನನಗೆ ಪರ್ಸ್ನಲಿ ಇಷ್ಟ ಆಗೋ ಫೈಟು. ಸಿಕ್ಕಾಬಟ್ಟೆ ಇಮೋಷನ್ ಇದೆ ಫೈಟಲ್ಲಿ.
ಅಂದರೆ ಆ ಫೈಟ್ ಮಾಡ್ಬೇಕಂದಾಗ್ಲೂ ನಂಗೆ ಆ ಇಮೋಷನ್ ಫೀಲ್ ಆಯಿತು. ಆ್ಯಂಡ್ ನನ್ಗೆ ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಇದೆ ಆ ಒಂದು ಫೈಟಲ್ಲಿ ಆಡಿಯನ್ಸ್ಗೂ ಆ ಇಮೋಷನ್ ಫೀಲ್ ಆಗೇ ಆಗುತ್ತೆ. ಸಿಕ್ಕಾಬಟ್ಟೆ ಟಚ್ ಆಗುತ್ತೆ ಅದೊಂದು ಫೈಟ್ ಮಾತ್ರ. ಅದು ಕ್ಯೂರಿಯಸ್ ಆಗಿದೆ. ಏನು ಫೈಟ್ ಬಗ್ಗೆ ಅಲ್ಲ, ಬಟ್ ಮಳೇಲಿ ಒಂದು ಫೈಟ್ ನಡೆಯುತ್ತೆ, ಅದೇ ಈ ಫೈಟು. ಅಂದರೆ ಸಿನಿಮಾ ಟರ್ನಿಂಗ್ ಪಾಯಿಂಟ್ ಕೂಡ ಇದೇ ಫೈಟು. ಅದು ಸಿಕ್ಕಾಬಟ್ಟೆ ಇಮೋಷ್ನಲಿ ಮಜಾ ಇದೆ. ಆ್ಯಂಡ್ ಆ್ಯಕ್ಷನ್ನು ಸಖತ್ತಾಗಿದೆ. ಇದನ್ನು ರವಿ ವರ್ಮ ಮಾಸ್ಟರ್ ಶೂಟ್ ಮಾಡಿದ್ರು. ಡೆಫಿನೆಟ್ಲಿ ಈ ಸಿನಿಮಾಗೂ ಟರ್ನಿಂಗ್ ಪಾಯಿಂಟ್ ಇದೆ, ಕತೆಗೂ ಟರ್ನಿಂಗ್ ಪಾಯಿಂಟ್, ಆ್ಯಂಡ್ ಆಡಿಯನ್ಸ್ಗೂ ಈ ಸಿನಿಮಾದ ಈ ಫೈಟ್ ನೋಡಿದಾಗ ಒಂದು ಬೇರೆ ಥರ ಮಜಾನೇ ಕೊಡುತ್ತೆ. ಮಗು ಮತ್ತು ಮೃಗ, ಆ ವಿಷಯದ ಬಗ್ಗೆ ಡೈರೆಕ್ಟರ್ ಹೇಳ್ತಾರೆ. ಅಂದರೆ ನಮ್ಮ ಎಲ್ಲರ ಲೈಫಲ್ಲೂ ಬರುತ್ತೆ ಆ ಸಂದರ್ಭಗಳು ಬರುತ್ತೆ, ಅದನ್ನು ಎದುರಿಸ್ತೀವಿ, ಅದರಿಂದ ಆಚೆನೂ ಬರ್ತೀವಿ. ಆದರೆ ಅದು ಕೆಣಕಿದಾಗ ಅಥವಾ ಮಗುವಾಗಿದ್ದಾಗ ಹೆಂಗಿರುತ್ತೆ, ಮೃಗ ಆದಾಗ ಹೆಂಗಾಗುತ್ತೆ ಅನ್ನೋ ಒಂದು ಆ ಡಿಫ್ರೆನ್ಷಿಯೇಟ್ನ ಈ ಸಿನಿಮಾದಲ್ಲಿ ನಾವು ಎನ್ಹಾನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ನಮ್ಮೆಲ್ಲರಿಗೂ ರಿಲೇಟ್ ಆಗುತ್ತೆ ಕೂಡ ಅದು. ಸೊ ನಿಮ್ಮ ಪರ್ಸ್ನಲ್ ಆಗಿ ನಾನು ಕೇಳ್ತಿರೋದಾದರೆ, ಈ ಕತೆ ಕೇಳಿದಾಗ ಆ ಒಂದು ಕ್ಯಾರೆಕ್ಟರೈಸೇಷನ್ ಮತ್ತು ಈ ವಿಷಯ ಬಂದಾಗ ನಿಮ್ಗೆ ಏನು ಫೀಲ್ ಆಗಿತ್ತು ಆ ಮೂಮೆಂಟ್ಗೆ, ಈ ಒಂದು ಸಿನಿಮಾ ಒಪ್ಕೋಬೇಕಾದ್ರೆ? ನಾನು ಫಸ್ಟ್ ನಿಮ್ಗೆ ಹೇಳಿದಾಗ ನನಗೆ ಈ ಕ್ಯಾರೆಕ್ಟರ್ ಗ್ರಾಫ್ ಅನ್ನೋದು ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಈ ಪಾಯಿಂಟ್ಗೋಸ್ಕರ. ಈ ಮಗು ಮತ್ತು ಮೃಗ ಅನ್ನೋ ಈ ಹೊಡೆದಾಟ ಇದೆಯಲ್ಲ, ಪ್ರತಿಯೊಬ್ಬರ ಮನಸ್ಸಲ್ಲೂ ನಡೀತಾನೆ ಇರುತ್ತೆ, ಪ್ರತಿಯೊಂದು ಸಿಚುವೇಶನಲ್ಲೂ ನಡೆಯುತ್ತೆ. ಕೆಲವು ಸತಿ ನಮಗೆ ಗೊತ್ತಿರಲ್ಲ ಯಾವ ಪಾಯಿಂಟಿಂದ ನಾವು ಟ್ರಿಗರ್ ಆಗ್ತೀವಿ ಅಂತ ಗೊತ್ತಿರಲ್ಲ. ಏನಾಗುತ್ತೆ, ಆ ಮೂಮೆಂಟಲ್ಲಿ ನಾವು ರಿಯಾಕ್ಟ್ ಮಾಡಿಬಿಡ್ತೀವಿ. ರಿಯಾಕ್ಟ್ ಮಾಡಿದ್ಮೇಲೆ ನಮ್ಗೆ ಅನ್ಸುತ್ತೆ, ಅಯ್ಯೋ ಹಿಂಗೆ ಮಾಡಿದ್ ಸರಿ ಅಲ್ವಾ. ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಮ ಇನ್ನೋಸೆನ್ಸ್ ನಿಮ್ಮನ್ನ ಕಾಪಾಡ್ತು. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆ ಕೋಪನೇ ನಿಮ್ಮನ್ನ ಮುಂದಕ್ಕೆ ತಗೊಂಡೋಗುತ್ತೆ. ಆ್ಯಂಡ್ ಕೋಪ ಅತಿ ಆದಾಗ ಏನೇನಾಗ್ಬೋದು ಅಂತ ನಾವು ಸುಮಾರು ಎಕ್ಸಾಂಪಲ್ಸ್ ಅಲ್ಲೂ ನಾವು ನೋಡಿರ್ತೀವಿ. ಆ್ಯಂಡ್ ಆ ಒಂದು ಪಾಯಿಂಟೇ ಈ ಸಿನಿಮಾದು ಮೇನ್ ಥೀಮ್. ಏನಂದ್ರೆ ಈ ಕ್ಯಾರೆಕ್ಟರ್ದು ಇನ್ನೋಸೆನ್ಸ್ ಅನ್ನೋದು ಎಲ್ಲೋ ಒಂದು ಕಡೆ ಕಳೆದೋಗ್ತಿರುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಕ್ಯಾರೆಕ್ಟ್ರು. ಮತ್ತೆ ಆ ಇನ್ನೋಸೆನ್ಸ್ ವಾಪಸ್ ಬರುತ್ತಾ? ಯಾಕಂದ್ರೆ ನೀವು ಆ ಇನ್ನೋಸೆಂಟ್ ಮುತ್ತು ನೋಡಿದಾಗ ಆಡಿಯನ್ಸಿಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಇವ್ನು ಮುಂಚೆ ಮುತ್ತು ಥರನೇ ಇರ್ಬೋದಿತ್ತಲ್ಲ. ಇನ್ಫ್ಯಾಕ್ಟ್ ನಾವು ಯೋಚನೆ ಮಾಡಿದ್ರೆ ಸುಮಾರು ಜನ ನಮ್ಮ ಸರೌಂಡಿಂಗ್ಸಲ್ಲಿ ಫ್ರೆಂಡ್ಸ್ ಆಗಿರಲಿ, ಯಾರೋ ರಿಲೇಟಿವ್ಸ್ ಆಗಿರಲಿ, ನಮ್ಮ ನೋಡಿದಾಗ ಇವ್ನು ಮುಂಚೆ ಇದ್ದಾಗ ಹೆಂಗಿದ್ದ, ಯಾಕೆ ಹಿಂಗೆ ಆಗೋಗ್ಬಿಟ್ಟ ಇವನು, ಯಾಕೆ ಇಷ್ಟು ಕೋಪ, ಯಾಕೆ ಹಿಂಗೆ ಆಡ್ತವನೆ. ಪ್ರತಿಯೊಬ್ಬರಿಗೂ ಯಾರೋ ಒಬ್ರು ಇವಾಗ ನೆನಪು ಹಾಕ್ತಾರೆ. ಸೊ ಈ ಕ್ಯಾರೆಕ್ಟ್ರಲ್ಲಿ ಈ ಮುತ್ತು ಕ್ಯಾರೆಕ್ಟರ್ ಹಿಂಗೆ ನಮ್ಗೆ ನೋಡಿದಾಗ ಇಷ್ಟು ಮಜಾ ಮಾಡ್ಕೊಂಡಿದ್ನಲ್ಲ, ಯಾಕೆ ಏನು ಹಿಂಗೆ ಆಗೋಗ್ಬಿಟ್ಟ, ವಾಪಸ್ ಇವ್ನಿಗೆ ಬರೋಕ್ಕೆ ಆಗಲ್ವಾ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಈ ಪೋಸ್ಟರ್ ನೋಡಿದಾಗ ರೌಡಿಸಮ್ ಏನು ಮೇನ್ ಅಲ್ಲ, ಬಟ್ ಒಂದು ಪಾಯಿಂಟ್ ಬರುತ್ತೆ ಈ ಸಿನಿಮಾದಲ್ಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ ಏನಂದರೆ, ಯಾರು ಇಷ್ಟಪಟ್ಕೊಂಡು ಅಥವಾ ಆಸೆ ಪಟ್ಕೊಂಡು ಆ ಫೀಲ್ಡಿಗೆ ಬರಲ್ಲ. ಪ್ರತಿಯೊಬ್ಬರಿಗೂ ಏನೋ ಒಂದು ನೋವಿರುತ್ತೆ. ಆ ನೋವಿಂದಾನೇ ಅವ್ರು ಇನ್ನೋಸೆನ್ಸ್ ಕಳ್ಕೊತಾರೆ. ಆ್ಯಂಡ್ ನೀವು ಇನ್ಫ್ಯಾಕ್ಟ್ ಓಮ್ ಸಿನಿಮಾಲು ನೋಡಿರ್ತೀರ. ಓಮ್ ಸಿನಿಮಾಲು ಕೊನೆಯಲ್ಲಿ ಅವ್ರು ಕೇಳೋ ಪ್ರಶ್ನೆ ಇದೆ, ಯಾಕೆ ನೀವು ವಾಪಸ್ ಬರೋಕ್ಕಾಗಲ್ಲ ಇದಕ್ಕೆ ಅಂತ. ಎಲ್ರಿಗೂ ಅದು ಆಸೆ ಇರುತ್ತೆ. ಸೊ ಅದೇ ಥರ ಪ್ರತಿಯೊಬ್ಬನ ಮನುಷ್ಯನಿಗೂ ಆ ಇನ್ನೋಸೆನ್ಸ್ ವಾಪಸ್ ಬರಬೇಕು ಅಂತ ಇರುತ್ತೆ. ಬಟ್ ಕಾರಣಾಂತರಗಳಿಂದ ಸಿಚುವೇಶನ್ಸಿಂದ ಆಗ್ತಿರಲ್ಲ. ಸಿಚುವೇಶನ್ಸೇ ಮನುಷ್ಯನ ಆ ಥರ ಮಾಡಿಬಿಡುತ್ತೆ. ಸೊ ಈ ಸಿನಿಮಾದಲ್ಲೂ ಈ ಮುತ್ತು ಮತ್ತೆ ಇನ್ನೋಸೆಂಟ್ ಆಗ್ತಾನ ಆಗಲ್ವಾ, ಆಡಿಯನ್ಸಿಗೆ ಆಗ್ಬೇಕಂತ ಇರುತ್ತೆ, ಬಟ್ ಆಗ್ತಾನ ಆಗಲ್ವಾ ಅನ್ನೋದೇ ಕತೆ. ಅಂಡ್ ಅದೇ ಈಗ ರೀಸೆಂಟ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಆಗಿದೆ. ಅಂಡ್ ಒಂದೊಂದು ಸಾಂಗಿಗೂ ಒಂದೊಂದು ಎನರ್ಜಿ ಫಾರ್ಮ್ ಆಗ್ತಿದೆ. ಅಂಡ್ ಅಗೇನ್ ಇದು ನೆಕ್ಸ್ಟ್ ಲೆವೆಲ್ ಟ್ರೆಂಡ್. ಅಂಡ್ ಇವತ್ತಿಗೆ ಬೇಕಾಗಿರೋದು ಅವಾಗ ಓಮು ಅಥವಾ ಜೋಗಿ ಅಥವಾ ಆ ಟೈಮಿಗೆ ಏನೇನಾಗಿತ್ತೋ ಆ ಥರದ್ದೊಂದು ಏನೇನೋ ಬೇರೆ ಆಗ್ತಾ ಇರೋಂಥದ್ದು. ಮತ್ತೆ ರೋಹಿತ್ ವಿಷನ್ ಅಥವಾ ರೋಹಿತ್ ನೋಡ್ಕೊ ಬಂದಿರೋ ಸಿನಿಮಾಗಳು, ರೋಹಿತ್ ಹೇಳುವಂಥ ಕತೆಗಳು, ರೋಹಿತ್ಗೆ ಒಂದು ಹೊಸ ಇದು ಫಾರ್ಮುಲಾ ಇದು ಅಂತ ಅನ್ಕೋತೀನಿ. ಸೊ ಇದು ಹೆಂಗ್ ಫಾರ್ಮ್ ಆಯ್ತು, ಮತ್ತೆ ಇದರದ್ದು ಮೇಕಿಂಗ್ ಅಲ್ಲಿ ನೀವು ಟ್ರಾವೆಲ್ ಆಗಿದ್ದೀರಾ, ಹೇಗೆ? ಫಸ್ಟ್ ಮತ್ತೆ ಹೇಳ್ತಿದ್ದೀನಿ, ಮಜಾನೆ. ನೀವು ಈ ಸಾಂಗ್ ನೋಡಿದಾಗ್ಲೂ ಸಾಂಗ್ ಬರೀ ಮಜಾನೆ ಕೊಡುತ್ತೆ. ಅಂಡ್ ಇದು ಈ ಮುತ್ತು ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಬರುವಂತ ಒಂದು ಸಾಂಗ್. ಅಂದ್ರೆ ಇದ್ರಲ್ಲಿ ನಿಮ್ಗೂ ಗೊತ್ತು, ಅಂದ್ರೆ ರೈಮ್ಸ್ ತರ ಇವಾಗ ಪ್ರತಿಯೊಬ್ರು ಮಗುಗೂ ಫಸ್ಟ್ ಹೇಳ್ಕೊಡೋದೇನೋ ABCD ಇಂದಾನೆ ಶುರು ಮಾಡ್ತಾರೆ. ಸೊ ಅದೇ ತರ ಇವಾಗ ಒಬ್ಬ ಇನ್ನೋಸೆಂಟ್ ಹುಡುಗ ಈ ರೌಡಿಸಮ್ ಫೀಲ್ ಅಥವಾ ರೌಡಿ ಆಗ್ತಿದ್ದಾನೆ ಅಂದ್ರೆ ಅವನಿಗೂ ABCD ಅಂತಾನೆ ಶುರು ಮಾಡ್ಬೇಕು. ಸೊ ಅದನ್ನ ಥಾಟ್ ಇಟ್ಕೊಂಡು ABCD ಇಂದ ಪ್ರತಿಯೊಂದು ಅಡ್ಡ ಅಂತ ಒಂದೊಂದು ಇದಕ್ಕೂ ಹೆಸರು ಹೇಳ್ಕೊಂಡು ಅಲ್ಲಿ ನಂದು ಮತ್ತೆ ಪೂರ್ಣನ್ ಕ್ಯಾರೆಕ್ಟರ್ ಒಂದು ಕಾಂಬಿನೇಷನ್ ಇದೆ. ಸೊ ಅಂದ್ರೆ ಅಫ್ಕೋರ್ಸ್ ಅವನೇ ನನ್ಗೆ ಒಂಥರ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾನೆ ಈ ಫೀಲ್ಡ್ಗೆ ಇದರಲ್ಲಿ. ಸೊ ಒಂಥರ ನಮ್ಮಿಬ್ರು ಕಾನ್ವರ್ಸೇಷನ್ ತರ.
ಒಂದೊಂದು ಇದಕ್ಕೂ ಏನೇನು ಹೆಸರುಗಳಿದೆ, ರೌಡಿಸಮ್ ಅಂದ್ರೆ ಏನು. ಸೊ ABCD ಮುಖಾಂತರ ಇಡೀ ಕಥೆನ ಅಥವಾ ಇಡೀ ರೌಡಿಸಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ನನ್ಗೇನು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂದರೆ, ಇವತ್ತು ಇಂಡಸ್ಟ್ರಿಯಲ್ಲಿ ಅಷ್ಟು ಜನ ಒಟ್ಟಿಗೆ ಸೇರಿಕೊಂಡು ಈ ಒಂದು ಹಾಡಿಗೆ ಸಪೋರ್ಟ್ ಮಾಡಿರೋದು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ನಾನು ಫುಲ್ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ. ಯಾಕಂದರೆ ನಿಜ ಹೇಳ್ಬೇಕಂದ್ರೆ ಕೆಲವ್ರು ಮಾತಾಡ್ತಾರೆ ಇಂಡಸ್ಟ್ರಿಯವ್ರು ಒಟ್ಟಿಗೆ ಇಲ್ಲ ಇದಿಲ್ಲ ಅಂತ. ಪ್ರಾಬಬ್ಲಿ ನಾವು ಕಾಣಿಸ್ಕೊಳ್ಳಲ್ಲ ಅದಕ್ಕೆ, ಬಟ್ ನಾವೆಲ್ಲರೂ ಜೊತೆಗೆ ಇದ್ದೀವಿ. ಬಟ್ ಖುಷಿ ವಿಚಾರ ಏನಂದ್ರೆ ಈ ಸಾಂಗ್ ಮುಖಾಂತರ ಅದನ್ನು ತೋರಿಸ್ತಾ ಇದ್ದೀವಿ ಅಷ್ಟೇ. ಸೊ ಅದು ನಿಜ. ಅಂದರೆ ಎಲ್ಲರೂ ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಎಲ್ಲೆಲ್ಲಿ ಏನೇನು ಕೆಲಸ ಆಗಬೇಕು ಅದೆಲ್ಲರೂ ಜೊತೆಗೇ ಇದ್ದಾರೆ. ಅದೇ ಸುಮಾರು ವಿಚಾರಕ್ಕೆ ಹಂಗೆ ಆಗುತ್ತೆ ಸುಮಾರು ಸಲ. ಅಂದರೆ ಗೊತ್ತಿರಲ್ಲ ಅವಕ್ಕೆ, ಅಂದರೆ ಫ್ಯಾನ್ಸ್ ಅಥವಾ ಆಡಿಯನ್ಸ್ಗೆ ಗೊತ್ತಿರಲ್ಲ. ಸೊ ಹೇಗಿರ್ತಾರೆ ಅಂದರೆ, ನಾಟ್ ಓನ್ಲಿ ಸಿನಿಮಾ, ಕ್ರಿಕೆಟ್ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಅಷ್ಟೇ, ರಾಜಕೀಯ ಖಂಡಿತ ಎಲ್ಲರೂ ಚೆನ್ನಾಗಿರ್ತಾರೆ. ಪಾಪ ಅವ್ರವರು ಕಿತ್ತಾಟದಲ್ಲಿ ಹಂಗೆಲ್ಲ ಆಗಿರುತ್ತೆ ಅಂತ. ಇನ್ನೊಂದು, ಮೊದಲನೇ ಸಿನಿಮಾಗೆ ಒಬ್ಬರು ನಾಯಕಿ, ಈ ಸಿನಿಮಾದಲ್ಲಿ ಇಬ್ಬರು ನಾಯಕಿಯರು. ಮುತ್ತುಗೆ ಹೌದು. ಎರಡನೇ ಸಿನಿಮಾಗೆ ಇಬ್ಬರು ನಾಯಕಿಯರು. ಏನು ವಿಶೇಷ ಇವರಿಬ್ಬರದು? ಏನು ನಿಮ್ಮ ಟೀಮಲ್ಲಿ ಇನ್ನೂ ಏನು ಬಿಟ್ಕೊಡ್ತಾ ಇಲ್ಲ ವಿಷಯಕ್ಕೆ? ಹೌದಾ, ಸರಿ ಬಿಡಿ, ನಾನು ಏನು ಹೇಳಲ್ಲ. ಹಂಗೆ ನೀವು ಬಿಟ್ಕೊಡಿ ಅಂತ ಹೇಳ್ತಾರೆ ನಾಯಕ ನೀವು. ಓಕೆ, ಚಿಕ್ಕದಾಗಿ ಬಿಟ್ಕೊಡ್ತೀನಿ ಹಂಗೆ, ನೀವು ಕೇಳಿದ್ರಲ್ಲ. ಸೊ ಈ ಮುತ್ತು ಕ್ಯಾರೆಕ್ಟರ್ಗೆ ನಾನು ಹೇಳ್ದಂಗೆ ಈ ಮಗು ಅನ್ನೋದು ಇರುತ್ತೆ, ಈ ಮೃಗ ಅನ್ನೋದು ಇರುತ್ತೆ. ಸೊ ಈ ಮಗು ಅನ್ನೋ ಟೈಮಲ್ಲಿ ಒಂದು ಹೀರೋಯಿನ್ ಬರ್ತಾಳೆ, ಈ ಮೃಗ ಅನ್ನೋ ಟೈಮಲ್ಲಿ ಒಂದು ಹೀರೋಯಿನ್ ಬರ್ತಾರೆ. ಸೊ ಇದ್ರಲ್ಲೇ ನೀವು ಅರ್ಥ ಮಾಡ್ಕೊಂಡು, ಇಲ್ಲಿ ಮೃಗದ ಜೋಡಿ ಯಾವ್ದು, ಮಗದ ಜೋಡಿ ಯಾವ್ದು, ಅದನ್ನ ನೀವು ಸಿನಿಮಾ ನೋಡ್ಬೋದು, ಅಥವಾ ನಿಮ್ ಸಾಂಗ್ ನೋಡಿದ್ರೆ ಅಂದ್ಕೊಳಕ್ ಗೊತ್ತಾದ್ರೆ ಅಥವಾ ಜಡ್ಜ್ ಮಾಡಕ್ಕಾದ್ರೆ ನೋಡ್ಬೋದು. ಬಟ್ ಈ ಎರಡು ಸಿಚುವೇಶನಲ್ಲೂ ಜೊತೆಗೆ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇರ್ತಾರೆ. ಆ್ಯಂಡ್ ಇಬ್ರದ್ದು ಕೆಮಿಸ್ಟ್ರಿ ಅಥವಾ ಬಾಂಡಿಂಗ್ ಏನಿದೆ ಸಿನಿಮಾದಲ್ಲಿ ಮುತ್ತು ಕ್ಯಾರೆಕ್ಟರ್ ಜೊತೆಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಅವ್ರು ಇಷ್ಟಪಡೋ ಕಾರಣಗಳು ಬೇರೆ ಥರ ಇದೆ, ಅವ್ರ ನಡವಳಿಕೆ ಬೇರೆ ಥರ ಇದೆ, ಇನ್ನೋಸೆನ್ಸ್ ಆಗಲಿ, ಮೆಚಾರಿಟಿ ಆಗಲಿ, ಅವ್ರ ಕಾನ್ವರ್ಸೇಷನ್ಸ್ ಆಗಲಿ, ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ. ಸೊ ಈ ಕಾಂಟ್ರಾಸ್ಟ್ ಆಫ್ ಇಮೋಷನ್ಸ್ನು ನೀವು ಲವ್ ಸ್ಟೋರಿಲಿ ಕೂಡ ನೋಡ್ಬೋದು. ರೀಸೆಂಟ್ ಅಂದರೆ ಈ ಒಂದು ಎರಾದಲ್ಲಿ ನೀವಾಗಿರ್ಬೋದು, ಅಣ್ಣ ಆಗಿರ್ಬೋದು, ಅಂದರೆ ಜನ್ರೇಷನ್ಸ್ ಚೇಂಜ್ ಆದಂಗೆ, ಅಂದರೆ ಈ ನ್ಯೂ ಎರಾ ಆಫ್ ಫಿಲಮ್ಸ್ನ ಅಡಾಪ್ಟ್ ಮಾಡ್ಕೊಳ್ಳೋದಾಗಲಿ, ಅಥವಾ ನೀವು ಅದಕ್ಕೆ ಒಂದು ಲೇಯರ್ ಥೀಮ್ ಅಂತೂ ಬಿಟ್ಟಿಲ್ಲ, ನಾವು ಈ ಥರದ್ದೇ ಸಿನಿಮಾ ಕೊಡಬೇಕು, ನಮ್ಮ ಮನೆಯಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಮ್ಮಿಂದ ಇದೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಬಟ್ ದ ವೇ ನೀವು ಎಕ್ಸ್ಪೆರಿಮೆಂಟ್ಸ್ನ ಆಯ್ಕೆ ಮಾಡ್ಕೊಳ್ತಾ ಇರೋ ರೀತಿ, ವಿನಯವರಾಗಿರ್ಬೋದು, ನೀವಾಗಿರ್ಬೋದು, ಸೊ ಇದಕ್ಕೇನು ಮೋಟಿವ್ ಅಂತ ನಿಮಗೆ ರೀಸೆಂಟ್ ಟೈಮ್ಸಲ್ಲಿ ನೀವೇನು ನೋಡ್ತಿದ್ದೀರಾ, ಅಥವಾ ನೀವು ಇಂಡಸ್ಟ್ರಿನ ನೀವು ಯಾವ ಆ್ಯಂಗಲಲ್ಲಿ ನೋಡ್ತಾ ಇದ್ದೀರಾ, ಸಿನಿಮಾಗಳನ್ನ ಯಾವ ಆ್ಯಂಗಲಲ್ಲಿ ನೋಡ್ತಾ ಇದ್ದೀರಾ ಅಂತ? ಡೆವಲಪ್ಮೆಂಟ್ ಅನ್ನೋದು ಪ್ರತಿಯೊಂದು ಫೀಲ್ಡಲ್ಲೂ ಇರುತ್ತೆ. ನಮಗೆ ಟೆಕ್ನಾಲಜಿಯಲ್ಲಿ ಇವತ್ತು AI ತನಕ ಬಂದಿದೆ. ಸೊ ಅದೇ ರೀತಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನಡೀತೆ, ಪ್ರತಿಯೊಂದರಲ್ಲೂ ಡೆವಲಪ್ಮೆಂಟ್. ಅದೇ ಥರ ಸಿನಿಮಾದಲ್ಲೂ ಕ್ರಿಯೇಟಿವಿಟಿಯಲ್ಲೂ ಡೆವಲಪ್ಮೆಂಟ್ ನಡೀತಾನೆ ಇರುತ್ತೆ. ಸೊ ಒಂದೇನಂದರೆ, ಇವಾಗ ಕೋರ್ ಇಮೋಷನ್ ಏನಿದೆ, ಇಮೋಷನ್ ಬದಲಾಗಲ್ಲ, ಇಮೋಷನ್ ಹೇಳೋ ರೀತಿ ಬದಲಾಗುತ್ತೆ, ಅದರದ್ದು ಸೆನಾರಿಯೋ ಬದಲಾಗುತ್ತೆ, ಸರೌಂಡಿಂಗ್ಸ್ ಬದಲಾಗುತ್ತೆ. ಸೊ ಇಮೋಷನ್ ಸೇಮೇ. ಇವತ್ತು ನೀವು ಎಲ್ಲ ಸಿನಿಮಾಗಳು ನೋಡಿದ್ರು, ಎಂಥ ಸಿನಿಮಾ ಆದ್ರೂ ಇಮೋಷನ್ ಒಂದೇ ಇದೆ, ಸೆಂಟಿಮೆಂಟ್ ಒಂದೇನಿದೆ. ತಾಯಿ ಸೆಂಟಿಮೆಂಟ್ ಇರ್ಬೋದು, ಅಥವಾ ಒಂದು ಲವರ್ಸ್ ಜೊತೆ ಇರೋ ಸೆಂಟಿಮೆಂಟ್ ಇರ್ಬೋದು, ಬ್ರದರ್ ಜೊತೆ, ಫಾದರ್ ಜೊತೆ, ಸೆಂಟಿಮೆಂಟ್ ಸೇಮ್. ಬಟ್ ಸೆನಾರಿಯೋ ಏನಾಗುತ್ತೆ, ಸಿಚುವೇಶನ್ಸ್ ಮೇಲೆ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಅದೇ ಥರ ನಮ್ಮ ಸಿನಿಮಾಗಳು ಕೂಡ, ಇವಾಗ ಇನ್ನು ಮುಂದೆ ಬರ್ತಿರೋ ಸಿನಿಮಾಗಳು ಕೂಡ ಕರೆಂಟ್ ಸಿನಾರಿಯೋ ಯಾವ ಥರ ಇದೆ ಅದ್ರ ಥರ ಸಿನಿಮಾ ಆ್ಯಂಬಿಯನ್ಸ್ ಆಗಲಿ, ಕತೆ ಆಗಲಿ ಚೇಂಜ್ ಆಗುತ್ತೆ. ಬಟ್ ಇಮೋಷನ್ ಸೇಮ್ ಇರುತ್ತೆ, ಅದು ಯಾವತ್ತೂ ಚೇಂಜ್ ಆಗಲ್ಲ. ಆ್ಯಂಡ್ ಒಂದೇನಂದರೆ, ಆದಷ್ಟು ಸಿನಿಮಾ ಮುಖಾಂತರ ಏನೋ ಒಂದು ಹೇಳಕ್ಕೆ ಹೊಡ್ತೀವಿ ನಾವು. ಸೊ ಈ ಸಿನಿಮಾ ಮುಖಾಂತರ ನಾವು ಹೇಳಕ್ಕೆ ಹೊರಟಿರೋದು ಎರಡೇ ವಿಷಯ. ಒಂದು ಮೇನ್ ವಿಷಯ ಇದೆ, ಈ ಮಗು ಮತ್ತು ಮೃಗ ಅನ್ನೋ ಹೊಡೆದಾಟ, ಇನ್ನೋಸೆನ್ಸ್ ಅನ್ನೋದು ಮನುಷ್ಯ ಕಾಪಾಡ್ಕೊಬೇಕನ್ನೋದೇ ಮೇನ್. ಸೊ ಅದೇ ಥರ ಆದಷ್ಟು ಒಂದು ಮೆಸೇಜ್ ಅಥವಾ ಜನಕ್ಕೆ ಇದೊಂದು ಟೇಕ್ ಅವೇ ಇರಲಿ ಅಂತ. ಸೊ ನೀವು ಹೇಳ್ದಂಗೆ ನಮ್ಮ ಅಣ್ಣನ ಸಿನಿಮಾಗಳು ನೋಡಿದ್ರು ಎಕ್ಸ್ಪೆರಿಮೆಂಟೋ ನಾನ್ ಎಕ್ಸ್ಪೆರಿಮೆಂಟೋ ಅನ್ನೋದು ಬೇರೆ ವಿಷಯ, ಬಟ್ ಕೊನೆಗೆ ಕೋರ್ ಇರೋದು ಸೇಮ್ ಇರುತ್ತೆ, ಇಮೋಷನ್ ಸೇಮ್ ಇರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಒಂದು ಮೆಸೇಜ್ ಅಥವಾ ಟೇಕ್ ಅವೇ ಏನಂದು ಇರಲೇಬೇಕು ಅನ್ನೋದು ನನ್ನ ಜನರಲ್ ಒಪಿನಿಯನ್ ಅಷ್ಟೇ. ನೀವು ರೆಗ್ಯುಲರ್ ಆಗಿ ಫ್ಯಾನ್ಸ್ ಜೊತೆ ಇಂಟರಾಕ್ಟ್ ಮಾಡ್ತಿರ್ತಾರ, ತುಂಬ ಜನ ಮನೆ ಹತ್ರನೂ ಬರ್ತಿರ್ತಾರೆ. ಸೊ ಈ ರೀಸೆಂಟ್ ಟೈಮ್ಸಲ್ಲಿ ಅವರ ಈ ಒಂದು ಸಿನಿಮಾ ಮೇಲಿನ ಅವರ ಅಭಿಪ್ರಾಯ ಹೇಗಿದೆ? ನಿಮ್ಗೇನಾದರೂ ಸಲಹೆ ಕೊಡ್ತಾರಾ, ಅಥವಾ ಹೆಂಗೆ ಅವರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಈ ಒಂದು ನನಗೆ ಕಾಮನ್ ಆಗಿ ಫಸ್ಟ್ ಬರೋದು
ಎಲ್ಲಾ ಕಡೆ ಫ್ಯಾನ್ಸ್, ಅಣ್ಣ ಡ್ಯಾನ್ಸ್ ಸಿಕ್ಕಾಪಟ್ಟೆ ಮಾಡಿ ಅಣ್ಣ, ಫೈಟ್ ಸೂಪರ್ ಆಗಿ ಮಾಡಿ ಅಣ್ಣ, ಜಾಸ್ತಿ ಫೈಟ್ಸ್ ಇದೆಯಾ, ಜಾಸ್ತಿ ಸಾಂಗ್ಸ್ ಇದೆಯಾ, ಜಾಸ್ತಿ ಡ್ಯಾನ್ಸ್ ಮಾಡ್ತಿದ್ದೀರಾ, ಅಂಡ್ ಅಫ್ಕೋರ್ಸ್ ಕೇಳ್ತಾರೆ ನಾವು ಅಪ್ಪು ಬಾಸ್ ತರ ಮಾಡ್ತೀರಾ, ಅಫ್ಕೋರ್ಸ್ ಕೇಳ್ತಾ ಇರ್ತಾರೆ. ನಾನು ಆಬ್ವಿಯಸ್ಲಿ ಅವ್ರ ತರ ಅಂತೂ ಮಾಡೋಕ್ಕಾಗಲ್ಲ, ಬಟ್ ಜನರಲ್ ಎಕ್ಸ್ಪೆಕ್ಟೇಷನ್ಸ್ ಅವ್ರದ್ದು ಡ್ಯಾನ್ಸು ಫೈಟ್ ಇರ್ಲಿ ಅಂತ. ಆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಈ ಸಿನಿಮಾದಲ್ಲಿ ಬೇರೆ ತರ ಇದೆ. ಡ್ಯಾನ್ಸ್ ಆಗ್ಲಿ ಫೈಟ್ ಆಗ್ಲಿ ನನ್ನ ಮೊದಲನೇ ಸಿನಿಮಾಗಿಂತ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಅಂಡ್ ಅಫ್ಕೋರ್ಸ್ ಅವ್ರು ಕೇಳೋದು ಮಾಸ್ ಏನಿದೆ ಅಣ್ಣ, ಡೈಲಾಗ್ಸ್ ಬಗ್ಗೆ ಕೇಳ್ತಾರೆ. ಎಲ್ರಿಗೂ ಫ್ಯಾನ್ಸ್ಗಂತೂ ಡೈಲಾಗ್ಸ್ ಅಂದ್ರೆ ಸಖತ್ ಇಷ್ಟ. ಸೊ ಪ್ರತಿಯೊಂದು ಈ ಸಿನಿಮಾದಲ್ಲಿ ಬೇರೆ ಥರನೇ ಇದೆ. ನನಗನ್ಸೋದು ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ಒಂಚೂರು ಡಿಫ್ರೆಂಟ್ ಆಗಿದೆ. ಬಟ್ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಸಿನಿಮಾ ಆದ್ಮೇಲೆ ನೋಡಬೇಕು. ಬಟ್ ನನಗಂತೂ ಈ ಸಿನಿಮಾ ಮೇಲೆ, ನಾವು ಮಾಡಿರೋ ಎಕ್ಕ ಸಿನಿಮಾ ಮೇಲೆ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ಒಂದು ಅಂದರೆ ಫ್ಯಾನ್ಸ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಂದರೆ ಒಂದು ಫಸ್ಟ್ ಸಿನಿಮಾ ಬಂದಾಗ ಅಂದರೆ ಅದೇ ಎಮೋಷ್ನಲಿ ತುಂಬ ಕನೆಕ್ಟೆಡ್ ದೊಡ್ಡ ಮನೆ ಅಭಿಮಾನಿಗಳು. ನಮ್ಮ ಯುವರಾಜ ಸಿಗ್ತಾ, ನಮಗೆ ಪ್ರಿನ್ಸ್ ಸಿಗ್ತಾ, ಅಥವಾ ಆ ಒಂದು ಗೊತ್ತಲ್ಲ ಏನು ಮಿಸ್ಸಿಂಗು, ಏನು ಅಪೇಕ್ಷೆ ಮಾಡ್ತಿರೋ ಅಂತ ಗೊತ್ತಲ್ಲ. ಅದಕ್ಕೆ ಎಲ್ಲೋ ಒಂದು ಕಡೆ ಈ ಸಿನಿಮಾ ಕಂಪ್ಲೀಟ್ಲಿ ಅದೆಲ್ಲವನ್ನೂ ಕೊಟ್ಟುಬಿಡುತ್ತೆ ಅನ್ನೋ ಥರದ್ದು ಮಾತು ಕೇಳ್ತಾ ಇರೋಂಥದ್ದು. ಹೌದಾ? ನೀವು ಹೇಳ್ತಿದ್ದೀರಾ ಅಂದರೆ ನನಗೆ ಅದೇ ಖುಷಿ ಬಿಡಿ. ಅಂದರೆ ಎಲ್ಲ ಆ್ಯಂಗಲಲ್ಲೂ ನಾನು ಹೇಳೋದು, ಅವ್ರು ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಅವ್ರು ಏನು ಮಿಸ್ ಮಾಡ್ಕೋತಾ ಇದ್ರು, ಎಲ್ಲವೂ ಒಟ್ಟಿಗೆ ಸಿಗ್ತಾ ಇದೆ ಈ ಸಿನಿಮಾದಲ್ಲಿ ಅಂತ. ಅದಕ್ಕಿಂತ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಕನ್ನಡ ಸಿನಿಮಾಗೆ ಈ ಸಿನಿಮಾ ನಿಜವಾಗ್ಲೂ ಸಖತ್ತಾಗಿದೆ. ಆ್ಯಂಡ್ ನಾನು ನಿಜವಾಗ್ಲೂ ಅಂದರೆ ಇವತ್ತು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ನನ್ನ ಪರ್ಫಾರ್ಮೆನ್ಸ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರ ಕತೆ ಆ್ಯಂಡ್ ಈ ಸಿನಿಮಾದಲ್ಲಿ ಪ್ರತಿಯೊಂದು ಆರ್ಟಿಸ್ಟು ಬೇರೆ ಥರ ಇಂಪ್ಯಾಕ್ಟ್ ಇದೆ. ಆ್ಯಂಡ್ ಸುಮಾರು ಜನ ಹೊಸ ಆರ್ಟಿಸ್ಟು ಆ್ಯಂಡ್ ಅವ್ರು ಕಾಸ್ಟ್ ಮಾಡಿರೋ ರೀತಿನೂ ಬೇರೆ ಬೇರೆ ಥರ ಇದೆ. ಸೊ ನಿಮಗೆ ಸಿನಿಮಾನೇ ಹೊಸದಾಗಿ ಕಾಣಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಸಿನಿಮಾ ಮಾತ್ರ ಅಲ್ಲ, ನೀವು ಕೂಡ ರೀಸೆಂಟ್ ಟೈಮ್ಸ್ ಅಂದರೆ ನನ್ನ ಅಬ್ಸರ್ವೇಷನ್ಗೆ ಫಸ್ಟ್ ಸಿನಿಮಾಗೂ ಈ ಸಿನಿಮಾಗೂ ನಿಮ್ಮ ಏನು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನೀವು ಸ್ಟೈಲ್ ಆಗಿರ್ಬೋದು, ಎಲ್ಲವೂ ಚೇಂಜ್ ಆಗಿದೆ. ಅಂದರೆ ಎಲ್ಲವೂ ತುಂಬ ಚೆನ್ನಾಗಿದೆ. ಅಂದರೆ ಅದಕ್ಕೆ ಚೆನ್ನಾಗಿರ್ಲಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ಆ ಬದಲಾವಣೆಗೆ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಐ ಮೀನ್ ಆ ಬದಲಾವಣೆಗೆ ಕಾರಣ ಏನು ಅಂತ ಮುಕ್ತವಾಗಿ ಮಾತಾಡುತ್ತಿರೋದಾದ್ರೆ, ನಿಮ್ಮ ಒಂದು ಪ್ರಿಪರೇಷನ್. ಸಿಂಪಲ್ ಆಗಿ ಎಲ್ಲ ಮನುಷ್ಯಂಗೆ ನೆಮ್ಮದಿ ಇರಬೇಕು, ನೆಮ್ಮದಿ ಆಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಈ ಸಿನಿಮಾದಲ್ಲೂ ಅದನ್ನ ಹೇಳಕೊಟ್ಟಿದ್ದೀರಾ? ಎಸ್. ಸೊ ಅಂದರೆ ಈ ಒಂದು ಸ್ವಲ್ಪ ಈ ಥರದ್ದು ಕಥೆಗಳು ಕೇಳಿದಾಗ, ಅಥವಾ ಈ ಥರದ್ದು ಇಷ್ಟು ವೇರಿಯೇಷನ್ಸ್ ಅಂದಾಗ ಒಂದು ಪ್ರಿಪರೇಷನ್ ಆಗಬೇಕು, ಅಥವಾ ಇದಕ್ಕೇನೋ ಒಂದು ಕಲಿಬೇಕು ಅನ್ನೋ ಥರದ್ದು ಇರುತ್ತಲ್ಲ. ಸೊ ಈ ಸಿನಿಮಾ ವಿಚಾರವಾಗಿ ಆ ಥರದ್ದು ಏನಾರು ಆಯ್ತಾ ಅಂತ? ಖಂಡಿತ ಆಯ್ತು. ಆ್ಯಂಡ್ ಇದಕ್ಕೆ ನಾನು ಮತ್ತೆ ರೋಹಿತ್ ಸರ್ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದ್ಸತಿ ಕತೆ ಎಲ್ಲ ಓಕೆ ಆಗ್ತಾ ಇದ್ದಂಗೆ ನಾವು ಕೂತ್ಕೊಂಡು, ಇನ್ಫ್ಯಾಕ್ಟ್ ನನಗೆ ಕ್ಯಾರೆಕ್ಟರ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋರು. ಆ್ಯಂಡ್ ಅಂದರೆ ಮುಂಚೆ ಹೆಂಗಿರ್ತಾನೆ ಕ್ಯಾರೆಕ್ಟ್ರು, ಅಂದರೆ ನಾವೇನು ಮಾತಾಡ್ತಿದ್ವಿ ಅಂದರೆ ಈ ಕ್ಯಾರೆಕ್ಟರ್ ಈ ಸಿಚುವೇಶನಲ್ಲಿ ಯಾವ ಥರ ಬಿಹೇವ್ ಮಾಡ್ತಾನೆ. ಅಂದರೆ ಫಾರ್ ಎಕ್ಸಾಂಪಲ್, ಇವತ್ತು ನಾವಿಬ್ರು ಇಲ್ಲಿ ಕೂತಿದ್ರೆ ನಾನು ಯುವ ಯಾವ ಥರ ಮಾತಾಡ್ತಿದ್ದೀನಿ, ಬಟ್ ಅದೇ ಇವತ್ತು ಇಲ್ಲಿ ಮುತ್ತು ಕೂತಿದ್ರೆ ಅವನ ಹಿಂಗ್ ಮಾತಾಡೋದು, ಹಿಂಗ್ ಕೂರೋದು, ಏನ್ರಿ ಚೆನ್ನಾಗಿದ್ದೀರಾ ನಾನು ಹೇಳ್ತಿರೋದು. ಸೊ ಇಂಥ ಸ್ಮಾಲ್ ವಿಷಯನ ನಾವು ಮಾತಾಡೋಕೆ ಶುರು ಮಾಡಿದ್ವಿ. ಸೊ ನನಗೇನಾಯ್ತು, ಮುತ್ತು ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಡೀಪಾಗಿ ಅರ್ಥ ಆಯ್ತು. ಸೊ ಇವತ್ತು ಅವ್ರು ನಂಗೆ ಏನು ಹೇಳೋರು ಅಂದ್ರೆ, ಇವತ್ತು ಮುತ್ತುದು ಈ ತರ ಒಂದು ಸೀನ್ ಇದೆ, ಅವ್ರ ಅಮ್ಮ ಬರ್ತಾರೆ, ಇವ್ರು ಬರ್ತಾರೆ, ಫ್ರೆಂಡ್ ಬರ್ತಾರೆ. ಸೊ ಅವರು ಮುತ್ತು ಕ್ಯಾರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅಂದ್ರೆ, ಆ ಸಿಚುವೇಶನ್ ಇವಾಗ ಮುತ್ತು ಇದ್ರೆ ಅವ್ನು ಏನ್ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಿರ್ತಿತ್ತು. ಸೊ ಅದು ನನಗೆ ತುಂಬಾ ಹೆಲ್ಪ್ ಆಯ್ತು. ಅಂಡ್ ಅವ್ರ ಸರ್ ಅಸಿಸ್ಟೆಂಟ್ ಒಬ್ರು ಕುಚ್ಬಾಳ್ ಅಂತ ಇದ್ದಾರೆ, ಅವರು ಈ ನೀನಾಸಮಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಸೊ ಅವ್ರ ಜೊತೆ ಸುಮಾರು ಡೈಲಾಗ್ ರಿಹರ್ಸಲ್ಸ್ ಮಾಡಿದ್ವಿ. ಈ ಡೈಲಾಗ್ ರಿಹರ್ಸಲ್ಸ್ ಅಲ್ಲೂ ನನಗೆ ಸುಮಾರು ಸ್ಲ್ಯಾಂಗ್ಸ್ ಆಗಲಿ, ಪ್ರೊನೌನ್ಸಿಯೇಷನ್ಸ್ ಆಗಲಿ ನನಗೆ ತುಂಬ ಹೆಲ್ಪ್ ಆಯ್ತು ಅದರಲ್ಲಿ. ಆ್ಯಂಡ್ ಒಂದ್ಸತಿ ಇಡೀ ಟೀಮ್ ಕೂಡ ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಕತೆ ರೀಡಿಂಗು ಮಾಡಿದ್ವಿ. ಸೊ ಏನಾಯ್ತು, ನಮಗೆ ಪ್ರತಿಯೊಂದು ಆರ್ಟಿಸ್ಟು ಪಾಯಿಂಟ್ ಆಫ್ ವ್ಯೂಸ್ ಅರ್ಥ ಆಯ್ತು. ಸೊ ಏನಾಯ್ತು, ಇದೆಲ್ಲದರಿಂದ ಕತೆನೂ ಇನ್ನೂ ಡೆವಲಪ್ ಆಯ್ತು. ಆ್ಯಂಡ್ ನನಗೂ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಜಾಸ್ತಿ ಅರ್ಥ ಆಯ್ತು. ಸೊ ಇನ್ಫ್ಯಾಕ್ಟ್ ಈ ಕತೆನ ಸುಮಾರು 6-8 ವರ್ಷನ್ಗಳು ಚೇಂಜ್ ಮಾಡಿದ್ವಿ. ಎಕ್ಸಾಕ್ಟ್ ಆಗಿ ಎಷ್ಟಂತ ಗೊತ್ತಿಲ್ಲ, ಬಟ್ ಚೇಂಜ್ ಆಗ್ತಾನೆ ಇತ್ತು. ಸೊ ಈ ಚೇಂಜ್ ಆಗ್ತಿದ್ದಾಗ ಒಂದೇನ್ ಸೇಮ್ ಇತ್ತು ಅಂದ್ರೆ, ಮುತ್ತು ಕ್ಯಾರೆಕ್ಟರ್ ಅವ್ನ ಮ್ಯಾನರಿಸಮ್ಸ್ ಏನಿತ್ತು ಸೇಮ್ ಇತ್ತು, ಸೀನ್ಸ್ಗಳು ಚೇಂಜ್ ಆಗ್ತಾ ಹೋಯ್ತು. ಸೊ ನಾವ್ ಯಾಕೆ ಇಷ್ಟೊಂದ್ ಸತಿ ಡಿಸ್ಕಸ್ ಮಾಡಿದ್ವಲ್ಲ,
ಅದಕ್ಕೆ ನಮ್ಮ ಫಿಲ್ಮ್ನು ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡೋಕ್ಕಾಯಿತು. ಆ್ಯಂಡ್ ನನಗೂ ಅದಕ್ಕೆ ಈ ಕ್ಯಾರೆಕ್ಟರ್ ಬಗ್ಗೆ ಅರ್ಥ ಆಗೋಕ್ಕೆ ಅಷ್ಟು ಸಿಕ್ತು ನನಗೆ. ಆ್ಯಂಡ್ ಇನ್ನೊಂದೇನೆಂದರೆ ನನಗೆ ಡೆಫಿನೆಟ್ಲಿ ರೋಹಿತ್ ಸರ್, ನಾನು ತುಂಬ ಗ್ರ್ಯಾಟಿಟ್ಯೂಡ್ ಅವ್ರ ಮೇಲೆ ನನಗೆ, ಎಸ್ಪೆಷಲಿ ಯಾಕಂದರೆ ಸೀನ್ ಶೂಟ್ ಮಾಡಬೇಕಂದ್ರೆ ನನಗೆ ಸಿಕ್ಕಾಪಟ್ಟೆ ಫ್ರೀಡಮ್ ಕೊಡೋರು. ಯಾಕಂದರೆ ಅವ್ರಿಗೆ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ನನ್ಗೇನು ಮಾಡೋರು, ಈ ಸೀನ್ ನಿನ್ಗೆ ಇಷ್ಟ ಬಂದಾಗ ನೀನು ಮಾಡು ಅನ್ನೋರು. ನನ್ನ ಇನ್ಫ್ಯಾಕ್ಟ್ ಅವ್ರು ಹಿಂಗೆ ಮಾಡು, ಈ ಥರ ಮಾಡು, ಹಿಂಗೆ ಕೂರು ನನಗೆ ಹೇಳ್ತಾನೆ ಇರಲಿಲ್ಲ. ನನಗೆ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ರು. ಸೊ ಅದೇನಾಯಿತು, ನನಗೂ ಆ್ಯಸ್ ಅನ್ ಆ್ಯಕ್ಟರ್ ನಾನು ಇವಾಲ್ವ್ ಆದೆ. ಓಕೆ, ಈ ಥರ ಸೀನ್ನ ಹಿಂಗೆ ಮಾಡ್ಬೋದು, ಈ ಥರ ಎಕ್ಸ್ಪ್ರೆಷನ್ಸ್ ಕೊಡ್ಬೋದು, ಈ ಥರ ಎಕ್ಸ್ಪ್ರೆಷನ್ಸ್ ಕೊಡೋಕ್ಕೂ ಸಾಧ್ಯ ಇದೆ. ಇನ್ಫ್ಯಾಕ್ಟ್ ನೀವು ಸಾಂಗಲ್ಲೂ ನೋಡಿರ್ಬೋದು. ಸೊ ಒಂದು ಲವ್ವಲ್ಲಿ ಯಾವ್ಯಾವ ಥರ ಎಕ್ಸ್ಪ್ರೆಷನ್ಸ್ ಇರುತ್ತೆ ಅಂತ ನನ್ನ ಫ್ರೀಯಾಗಿ ಬಿಟ್ಬಿಟ್ರು ಅವರು. ಸೊ ಆ ಫ್ರೀಡಮ್ ಏನಾಯಿತು, ಆ್ಯಸ್ ಅನ್ ಆ್ಯಕ್ಟರು ನಾನು ಇವಾಲ್ವ್ ಆದೆ. ಸೊ ಡೆಫಿನೆಟ್ಲಿ ಬಿಗ್ ಥ್ಯಾಂಕ್ಸ್ ಟು ರೋಹಿತ್ ಸರ್ ಆ್ಯಂಡ್ ಟೀಮ್. ಯಾಕಂದರೆ ನನಗೆ ಇದೊಂದು ಚಾನ್ಸ್ ಕೊಟ್ಟರು ನನ್ನನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇನ್ಫ್ಯಾಕ್ಟ್ ಅಫ್ಕೋರ್ಸ್ ಎಲ್ಲಿ ಅವ್ರಿಗೆ ಸ್ಕ್ರಿಪ್ಟಲ್ಲಿ ಕೆಲವು ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ಸ್ ಬೇಕಿತ್ತು ಅಥವಾ ಫೀಲಿಂಗ್ಸ್ ಬೇಕಿತ್ತು ಅಥವಾ ಚೇಂಜಸ್ ಬೇಕಿದ್ರು ಅದು ಮಾತ್ರ ಬಂದು ನನಗೆ ಹೇಳೋರು. ಬಟ್ ಓವರ್ ಆಲ್ ನನಗೆ ತುಂಬ ಫ್ರೀಡಮ್ ಕೊಡೋರು. ಅಂದರೆ ಕೆರಿಯರು ನೀವು ಸ್ಟಾರ್ಟ್ ಮಾಡಿದ್ದಾಗಲಿ, ಅದಕ್ಕೆ ಒಂದು ತಯಾರಿ ನಡೆಸ್ಕೊಂಡಿದ್ದಾಗಲಿ, ಅಥವಾ ಸಿನಿಮಾದಿಂದ ಸಿನಿಮಾಗೆ ಆ ಯೋಚನೆ ಇದೆಯಲ್ಲ, ಆ ಸೆಲೆಕ್ಷನ್ ಇದೆಯಲ್ಲ, ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ತಯಾರಿಗಳು, ಆ ಥರದ್ದೊಂದು ಆಯ್ಕೆಗಳು ಇದ್ದಾಗ ಸೊ ಮುಂದೆ ಯೋಚನೆ ಮಾಡೋಂಥ ನಿಮ್ಮ ಯೋಚನೆ ಹೇಗಿದೆ ಅನ್ನೋದು ಕುತೂಹಲ ನನಗೆ. ಒಂದೇನಂದರೆ ಪ್ರಿಪ್ರೇಷನ್ ಅನ್ನೋದು ಅದಕ್ಕೆ ಎಂಡ್ ಇಲ್ಲ. ಅಂದರೆ ಪ್ರತಿಯೊಂದು ಫೀಲ್ಡಲ್ಲೂ ಹೇಗಿರುತ್ತೆ, ಸೇಮ್ ಆ್ಯಕ್ಟಿಂಗ್ ಫೀಲ್ಡಲ್ಲೂ ಬರೀ ನನಗಂತಾನೆ ಇಲ್ಲ, ನಾವಿರೋ ಎಲ್ಲ ಆರ್ಟಿಸ್ಟು ಅದನ್ನೇ ಮಾಡೋದು. ಲೈಕ್ ರೆಗ್ಯುಲರ್ ನಮ್ಮದು ವರ್ಕೌಟ್ ಅನ್ನೋದು ಇಟ್ಸ್ ವೆರಿ ರೆಗ್ಯುಲರ್. ಅದು ನಮ್ಮ ರುಟೀನಲ್ಲಿ ಇನ್ಬಿಲ್ಟ್ ಆಗುತ್ತೆ. ವರ್ಕೌಟ್ ಆಗಲಿ, ಡಯಟ್ ಆಗಲಿ, ನಾವು ಬೇರೆ ಫಿಲಿಮ್ಸ್ ನೋಡೋದಾಗಲಿ, ಬೇರೆ ಫಿಲಿಮ್ಸಿಂದ ಕಲಿಯೋದಾಗಲಿ, ನಮಗೆ ಟೈಮ್ ಸಿಕ್ತಾಗ ನಾವು ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡೋದಾಗಲಿ, ರಿಹರ್ಸಲ್ಸ್ ಮಾಡೋದಾಗಲಿ. ಸೊ ಇದೇನಿದೆ ಎವ್ರಿ ಆ್ಯಕ್ಟರ್ಸ್ ಜರ್ನಿ, ಆ್ಯಂಡ್ ಪ್ರತಿಯೊಬ್ಬರು ಮಾಡ್ತಾರೆ, ಆ್ಯಂಡ್ ಇದಕ್ಕೆ ಎಂಡ್ ಇಲ್ಲ. ಸೊ ನಾವು ಪ್ರತಿ ದಿವಸ ಏನೊಂದು ಹೊಸದು ಕಲಿತಾ ಇದ್ವಿ. ಇನ್ಫ್ಯಾಕ್ಟ್ ನನಗೆ ಕೇಳಿದ್ರೆ ನಾನು ಶೂಟಿಂಗ್ ಮೊದಲನೇ ದಿವಸಕ್ಕೂ ಕೊನೆ ದಿವಸದಲ್ಲೇ ನಾನೇ ತುಂಬ ಬದಲಾವಣೆ ಆಗಿತ್ತು ನನಗೇನೆ. ಸೊ ಅದು ಎವ್ರಿ ಡೇ ಇಟ್ಸ್ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್ ಇವತ್ತು ಈ ಇಂಟರ್ವ್ಯೂ ಆದಮೇಲೂ ನನಗೇನೋ ಒಂದು ಕಲ್ತಿರ್ತೀನಿ, ನಿಮ್ಮಿಂದ ಏನೋ ಒಂದು ಕಲ್ತಿರ್ತೀನಿ, ಇಲ್ಲ ಅಥವಾ ನೀವು ಆಡೋ ಮಾತಿಂದ ಏನೋ ಒಂದು ಕಲ್ತಿರ್ತೀನಿ. ಸೊ ಈ ಕಲಿಯೋದು ಅನ್ನೋದು ಅದಕ್ಕೆ ಎಂಡ್ ಇಲ್ಲ. ಸೊ ಕಲಿತಾನೆ ಇರಬೇಕಾಗುತ್ತೆ. ಅಂದರೆ ನಾನು ಸುಮಾರು ಜನ ತುಂಬ ದೊಡ್ಡವ್ರ ಹತ್ರ ಎಲ್ಲ ಕೇಳಿದ್ದೀನಿ. ಅಂದರೆ ಒಂದು ಸಿನಿಮಾ ಮಾಡಿದಾಗ ಆ ಕತೆ ಒಳಗಡೆ ಪಾತ್ರಧಾರಿಯಾಗಿ ಮುಂದುವರೆದ ಮೇಲೆ ಅಥವಾ ಸಿನಿಮಾ ಮಾಡಿದ ಮೇಲೆ ಅದೊಂದಷ್ಟು ಕಲಿಕೆನೂ ಕೊಡುತ್ತೆ, ಜೊತೆಗೆ ಅಳವಡಿಸ್ಕೊಳ್ಳುವಂಥ ವಿಷಯಗಳು ತುಂಬ ಇರುತ್ತೆ. ಸೊ ಸಿನಿಮಾ ಆದಮೇಲೂ ಆ ಗುಂಗು ಬಿಡಲ್ಲ, ಅದು ತುಂಬ ಚೆನ್ನಾಗಿ ಒಳಗಡೆ ಗಾಢವಾಗಿ ಕೂತ್ಕೊಂಡ್ಬಿಡುತ್ತಂತೆ. ಸೊ ಆ ಒಂದು ವಿಚಾರಕ್ಕೆ ಮುತ್ತು ಕ್ಯಾರೆಕ್ಟರ್, ಸೊ ವೈಯಕ್ತಿಕವಾಗಿ ಯುವ ಮನಸ್ಥಿತಿ ಮತ್ತು ಮುತ್ತುವಿನ ಮನಸ್ಥಿತಿ, ಆ ಒಂದು ಸಾಮ್ಯತೆ ನೋಡೋ ಥರದ್ದಾದರೆ ನಿಮ್ಮೊಳಗೆ ಕೂತಂಥ ಮುತ್ತು ಹೇಗಿದ್ದಾನೆ ಅಂತ. ನನಗೆ ಅಫ್ಕೋರ್ಸ್ ಎಲ್ಲದಕ್ಕಿಂತ ಮುತ್ತು ಕ್ಯಾರೆಕ್ಟ್ರಲ್ಲಿ ಇಷ್ಟ ಆಗಿದೆ ಅವನೊಂದು ಇನ್ನೋಸೆನ್ಸು. ನಾನು ಹೇಳ್ದಲ್ಲ, ಅವನ ಆಸೆ ಇರೋದು ಒಂದೇ, ಜೀವನದಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಆ್ಯಂಡ್ ನೀವು ನನಗೆ ಅವಾಗಲೇ ಕೇಳೋ ಪ್ರಶ್ನೆಗೂ ನಾನು ಹೇಳಿದ ಉತ್ತರ, ನಾನು ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀನಿ ಅಂತ. ಸೊ ಅದೇ ಥರ ಈ ಮುತ್ತು ಜರ್ನಿಯಲ್ಲಿ ಈ ಮುತ್ತು ಕ್ಯಾರೆಕ್ಟರ್ ಯಾಕೆ ಅವನ ಕೋಪ ಬಂತು, ಯಾಕೆ ಅವ್ನು ರಿಯಾಕ್ಟ್ ಆಗ್ದ ಅನ್ನೋದು ನನಗೆ ಅರ್ಥ ಆಗ್ತಾ ಹೋಗ್ತಲ್ಲ. ಸೊ ಆ ವಿಷಯಗಳನ್ನ ಕೆಲವು ನಾನು ನನ್ನ ಲೈಫ್ಗೆ ಇಟ್ಕೊಂಡಿದ್ದೀನಿ ಅಥವಾ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕೆ ಕೆಲವು ಸತಿ ರಿಯಾಕ್ಟ್ ಮಾಡಬಾರ್ದು, ರಿಯಾಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಇನ್ನೋಸೆನ್ಸ್ ಅನ್ನೋದು ಯಾಕೆ ಮುಖ್ಯ ಅಂತ ಈ ಕ್ಯಾರೆಕ್ಟರ್ ಜರ್ನಿ ನಾನು ತುಂಬ ತಿಳ್ಕೊಂಡಿದ್ದೀನಿ. ಓಕೆ, ಒನ್ನಡಲ್ಲ ಅಂದು ಎಕ್ಕ ಸುತ್ತಲೂ ಮಾತಾಡ್ತಾ ಇದ್ರೆ ತುಂಬ ಮೋಟಿವೇಟ್ ಆಗೋ ಥರ ಫೀಲ್ ಆಗ್ತಾ ಇದೆ. ಆ್ಯಂಡ್ ಆ ಎನರ್ಜಿ ಅದು ಫಾರ್ಮ್ ಮಾಡಿದೆ ಸಿನಿಮಾ. ಜುಲೈ 18ಕ್ಕೆ ಬರ್ತಾ ಇದ್ದೀರಾ ಅಂದರೆ ಒಂದು ಹೊಸ ವೇವ್, ಒಂದು ಹೊಸ ನಿರೀಕ್ಷೆ ಉದ್ಯಮಕ್ಕಿದೆ. ಎಸ್ಪೆಷಲಿ ಉದ್ಯಮಕ್ಕೆ ತುಂಬ ಇದೆ. ತುಂಬ ಕಡಿಮೆ ಸಿನಿಮಾಗಳ ಬಗ್ಗೆ ಇಂಡಸ್ಟ್ರಿ ಮಾತಾಡೋದು, ಅಷ್ಟು ಈಸಿಯಾಗಿ ಮಾತಾಡಲ್ಲ. ಪ್ರೇಕ್ಷಕರು ಅಷ್ಟೇ, ಅಂದರೆ ಆ ಮ್ಯಾಜಿಕ್ಕು, ಆ ಎನನ್ಸು ಅದರಿಂದ ಕೊಡಬೇಕು. ಸೊ ಇದು ಅಷ್ಟರ ಮಟ್ಟಿಗೆ ಕೊಡ್ತಾ ಇದೆ. ಸೊ ತುಂಬ ಒಳ್ಳೇದಾಗೋ ಎಲ್ಲ ನಿರೀಕ್ಷೆನೂ ಇದೆ. ಥ್ಯಾಂಕ್ ಯು, ಚೆನ್ನಾಗಾಗಲಿ, ಆಲ್ ದ ಬೆಸ್ಟ್. ಆ್ಯಂಡ್ 2025 ಎಕ್ಕ ಒಂದು ಮೈಲ್ ಸ್ಟೋನ್ ಆಗುತ್ತೆ ಅನ್ನೋದು ನಿರೀಕ್ಷೆ ನಮಗೂ ಇದೆ. ಥ್ಯಾಂಕ್ ಯು, ಒಳ್ಳೇದಾಗಲಿ ಸರ್. ಆ್ಯಂಡ್ ಫೈನಲಿ ಅಭಿಮಾನಿ ದೇವರುಗಳು ಆ್ಯಂಡ್ ನಿಮ್ಮನ್ನು ಇಷ್ಟಪಡೋಂಥ ಜನ ತುಂಬ ಇದ್ದಾರೆ, ಅವರಿಗೆ ಏನು ಹೇಳ್ತೀರಾ ಕನ್ನಡ ಪಿಕ್ಚರ್ ಮೂಲಕ ನಿಮ್ಮ ಮಾತು? ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೆಲ್ಲರೂ ಇಷ್ಟು ವರ್ಷ ಯಾವಾಗಲೂ ಜೊತೆಗೆ ನಿಂತು ನಿಮ್ಮ ಪ್ರೀತಿ ತೋರಿಸಿದ್ಕೆ ಅದು ಮಾತಲ್ಲಂತೂ ಯಾವತ್ತೂ ಹೇಳೋಕ್ಕಾಗಲ್ಲ.
ಬಟ್ ಏನಿದ್ರು ನನ್ನ ಕಡೆಯಿಂದ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ. ಏನಿಲ್ಲ ಅಂದ್ರೆ ನಿಮ್ಗೊಂದು ಒಳ್ಳೆ ಸಿನಿಮಾ, ಎಕ್ಕ ಸಿನಿಮಾ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಜುಲೈ 18ನೇ ತಾರೀಕು ಎಲ್ಲರೂ ಸಿನಿಮಾ ನೋಡಿ. ಈ ಸಿನಿಮಾ ಅಂತೂ ಮಿಸ್ಸೇ ಇಲ್ಲ, ಎಕ್ಕ ಪಕ್ಕ. ಖಂಡಿತ, ಅಂದರೆ ಪಕ್ಕ ಆಗೋ ಎಲ್ಲ ಲಕ್ಷಣಗಳು ಇದೆ. ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ನಮ್ಮ ಎಕ್ಕ ಮುತ್ತು ಯುವ ಅವರ ಮಾತುಗಳು. ನನ್ನ ಮುತ್ತು ಅಂತ ತುಂಬ ಚೆನ್ನಾಗಿದೆ ಹೆಸರು, ಅವರು ತಾತನ ಹೆಸರು ಕೂಡ. ಅದೇ ಸರ್, ಇನ್ನೊಂದು ವಿಷಯ ನಾನು ಇವಾಗ ಕೊನೆಯಲ್ಲಿ ತಗೊಳ್ತೀನಿ. ಆ್ಯಕ್ಚುಲಿ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಿದ್ರಂತೆ ಕತೆ ಮಾಡ್ಬೇಕಂತ. ಅಂದರೆ ಇಲ್ಲೆಲ್ಲೂ ಇಂಟಿಗ್ರೇಟ್ ಆಗಬಾರ್ದು ಅನ್ನೋದು ಒಂದು ಇತ್ತಂತೆ. ಅಂದರೆ ಅಣ್ಣವ್ರ ಮನೆ ಅಥವಾ ಅಪ್ಪು ಸರ್ ಅಥವಾ ಪಾರಿವಾಳ ಸುಮಾರು ವಿಷಯಗಳು ಬರಬಾರ್ದು ಅನ್ನೋ ಇತ್ತಂತೆ. ಆದರೂ ಕೂಡ ಅದು ಗೊತ್ತಿಲ್ಲದೆ, ಅಂದರೆ ಕತೆಗಾಗ ಆಗಿರೋದು, ಬಟ್ ನೋಡೋರ್ಗೆ ಹಂಗೆ ಅನ್ಸುತ್ತೆ ಅನ್ನೋ ಒಂದು ಮಾತು. ನೋಡಿ, ನಾನು ಹೇಳ್ದಂಗೆ ಸಿನಿಮಾ ಅನ್ನೋದು, ಸಿನಿಮಾಗಳಿಂದ ನಾವು ಇನ್ಸ್ಪೈರ್ ಆಗ್ತೀವಿ, ನಮ್ಮ ರಿಯಲ್ ಲೈಫಲ್ಲಾಗಲಿ ಕ್ರಿಯೇಟಿವಿಟಿಯಲ್ಲಾಗಲಿ. ಸೊ ಇವತ್ತು ನಾವು ಇಂಟೆನ್ಷನಲಿ ಏನೂ ಮಾಡಕ್ ಹೋಗಿಲ್ಲ, ಬಟ್ ಕೆಲವು ಸತಿ ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಒಂದು ಇನ್ಸ್ಪಿರೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಮ್ಮ ಟೀಸರ್ ನೋಡಿದಾಗ ನಮ್ಮ ಕತೆ ತಕ್ಕಂಗೆ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಅಲ್ಲಿ. ಈ ಮುತ್ತು ಕ್ಯಾರೆಕ್ಟರ್ ಆ ಒಂದು ಗೆಟಪ್ ಹಾಕಿ ಒಂದು ಗನ್ ಪರ್ಕೇಲಿ ಒಂದು ಗನ್ ಇಟ್ಕೊಂಡು ಬರೋಕ್ಕೆ ಒಂದು ಸಿಚುವೇಶನ್ ಇತ್ತು. ಬಟ್ ಆ ಸಿಚುವೇಶನ್ ನಮ್ಗೆಲ್ರೂ ಗೊತ್ತಿಲ್ಲದೆ ಇದ್ದಂಗೆ ಒಂದು ಇನ್ಸ್ಪಿರೇಷನ್ ಆಯಿತು. ಯಾಕಂದ್ರೆ ನಾವು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿರೋದೇ ಜಾಕಿ ಫಿಲಮಲ್ಲಿ. ಸೊ ನಮ್ಗೆ ಗೊತ್ತಿಲ್ಲದೆ ಒಂದು ಇನ್ಸ್ಪಿರೇಷನ್ ಆಗುತ್ತಲ್ಲ, ಅದು ನನಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್. ಆ ಕ್ಯಾರೆಕ್ಟರ್ ಜಾಕಿಲಿ ಅವ್ರೊಂದು ಸ್ಮಾಲ್ ಬಿಟ್ ಬರುತ್ತೆ, ಅದು ಜೋಕರ್ ಥರ ಬಂದು ಮಜ್ವಾಗಿ ಫೈಟ್ ಮಾಡ್ತಾರೆ. ಸೊ ಆ ಥರ ಇನ್ಸ್ಪಿರೇಷನ್ಗಳು ನಿಮ್ಮ ಸಿನಿಮಾ ನೋಡಿದಾಗ ಸುಮಾರು ವಿಷಯಗಳಿಂದನೂ ಅನಿಸ್ಬೋದು. ಅಫ್ಕೋರ್ಸ್ ಸಿನಿಮಾ ಬಂದಾದ್ಮೇಲೆ ನಮಗೂ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನಮ್ಗೆ ಈಗಲೂ ಅದು ಕಾಣಿಸ್ದೇ ಇರ್ಬೋದು, ಬಟ್ ಸಿನಿಮಾ ಆಡಿಯನ್ಸ್ ಅದನ್ನ ಇನ್ನು ಯಾವ್ದಾವ್ದು ಕನೆಕ್ಟ್ ಮಾಡ್ತಾರಂತ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರೂ ಇನ್ಸ್ಪೈರ್ ಆಗಿರ್ತೀವಲ್ಲ, ಸೊ ಆ ಇನ್ಸ್ಪಿರೇಷನ್ ನಮ್ಗೆ ಕಂಡಾಗ ನಮ್ಗೆ ಏನೋ ಒಂದು ನೆನಪಾಗುತ್ತೆ. ಖಂಡಿತ. ಆ್ಯಕ್ಚುಲಿ ಸಿನಿಮಾ ನೋಡಿದ್ಮೇಲೆ ತುಂಬ ವಿಷಯ ಮಾತಾಡೋಕೆ ಇರುತ್ತೆ ಅಂತ ಅನ್ಕೋತೀನಿ. ಅಂದರೆ ಅವ್ರು ಹೇಳಿದ್ದು ಅಷ್ಟೇ, ಅವ್ರು ಹೇಳ್ತಾರೋ ವಿಷಯಗಳು ಕೇಳ್ತಾ ಇದ್ರೆ ಸಿನಿಮಾ ನೋಡಿದ್ಮೇಲೆ ಆ ವಿಷಯನ ಇಟ್ಕೊಂಡು ಮಾತಾಡೋಕೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸಿಗೋಣ ಸರ್, ಸಿನಿಮಾ ನೋಡ್ಕೊಂಡು ಇನ್ನೊಂದು ಮಾತುಕತೆ ಮಾಡೋಣ. ಡೆಫಿನೆಟ್ಲಿ. ವಿತ್ ಆಡಿಯನ್ಸು, ಆ ರೆಸ್ಪಾನ್ಸು, ಆ ಮಜಾ ಅದು ಬೇರೆ. ಆ ಹಬ್ಬದಲ್ಲಿ ಇನ್ನೊಂದ್ಸತಿ ಮಾತುಕತೆ ಮಾಡೋಣ. ಥ್ಯಾಂಕ್ ಯು. ಆಗ್ಲೇ ಹೇಳ್ದಂಗೆ ಇದಿಷ್ಟು ನಮ್ಮ ಮುತ್ತು ಅಂಡ್ ಯುವರ ಜೊತೆಗಿನ ಮಾತುಕತೆ. ಎಕ್ಕ 18ಕ್ಕೆ ಬರ್ತಾ ಇದೆ, ಮಿಸ್ ಮಾಡಬೇಡಿ. ಥಿಯೇಟ್ರಿಗೆ ಹೋಗಿ, ದೊಡ್ಡ ಹಬ್ಬ ಕಾದಿದೆ. ಇಡೀ ಕರ್ನಾಟಕ ಕನ್ನಡ ಪ್ರೇಕ್ಷಕರು ಎಲ್ಲರೂ ಹಬ್ಬ ಮಾಡುವಂಥ ಸಮಯ ಎಕ್ಕ ಮೂಲಕ. ಈ ವರ್ಷ ಎಕ್ಕ ಒಂದು ಮೈಲಿಗಲ್ಲಾಗಿ ನಿಲ್ಲೋ ಎಲ್ಲ ಲಕ್ಷಣಗಳು ಕಾಣ್ತದೆ. ಮಿಸ್ ಮಾಡದೆ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ಇಡೀ ಕರ್ನಾಟಕನ ಕೇಳ್ಕೊತೀನಿ. ನಮಸ್ಕಾರ.